ನೋಡಿ ಈ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಈ ಕಾನ್ಸೆಪ್ಟ್ ನಂಬರ್ ಅಂಡ್ ನಂಬರ್ ಸಿಸ್ಟಮ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನೋಡ್ತೀವಿ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಯಾವುದು ಅಂದ್ರೆ ದಿ ಸಿಂಬಲ್ಸ್ ಯೂಸ್ಡ್ ಟು ರೈಟ್ ನಂಬರ್ಸ್ ಆರ್ 0 1 2 3 4 5 6 7 8 9 ಈ ಸಿಂಬಲ್ ಗಳನ್ನ ಬಳಸಿ ದೀಸ್ ಆರ್ ಕಾಲ್ಡ್ ಡಿಜಿಟ್ಸ್. ಡಿಜಿಟ್ ಅಂದ್ರೆ ಏನ್ ಹೇಳ್ರಿ? ಡಿಜಿಟ್ಸ್ ಅಂದ್ರೆ ಝೀರೋ ಇಂದ ಏನ್ 9 ವರೆಗೂ ಇದಾವಲ್ಲ ಈ ಎಲ್ಲಾ ಸಿಂಬಲ್ ಗಳನ್ನ ಈ ಚಿಹ್ನೆಗಳನ್ನ ನಾವು ಏನಂತ ಕರಿತೀವಿ? ಡಿಜಿಟ್ಸ್ ಗಳು. ಕನ್ನಡದಲ್ಲಿ ಬರೆಯೋದಾದ್ರೆ ಅಂಕಿಗಳು. ಏನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಹೌದಾ ಇಲ್ಲ? ಅವತ್ ನಾವು ಫಸ್ಟ್ ಕ್ಲಾಸ್ ಮಾಡಿದೀವಿ. ನಂಬರ್ಸ್ ಆರ್ ಫಾರ್ಮ್ಡ್ ಬೈ ದೀಸ್ ಡಿಜಿಟ್ಸ್. ಅಂದ್ರೆ ಒಂದು ಸಂಖ್ಯೆನ ನಾವು ಬರಿಬೇಕು ಅಂದ್ರೆ ಈ ಅಂಕಿಗಳನ್ನು ಬಳಸ್ಕೊಂಡೇ ಬರಿಬೇಕು ನಾವು. ಇದನ್ ಬಿಟ್ಟು ಬೇರೆ ಅಂಕಿಗಳನ್ನು ಬಳಸಿತೀವ ನೋಡಿ, ನಾವು 100 ರೂಪಾಯಿ ಬರಿಬೇಕು. ನನ್ನ ಹತ್ರ 100 ರೂಪಾಯಿ ಇದೆ. 100 ಇದ್ರಲ್ಲೇ ಐತಲ್ವಾ? ಹೌದೋ ಇಲ್ಲ? ಇಲ್ಲಿ ನೋಡಿ ಸರ್, ನನ್ನ ಹತ್ರ 2554 ರೂಪಾಯಿ ಇದೆ. ಹಾಗಾದ್ರೆ ಎಲ್ಲಿದೆ? 2002 ಇದೆ, 555 ಇದೆ, 4 ಇದೆ. 0 ಇಂದ ಏನ್ ನಾವು 1 2 3 4 5 6 7 8 9 ಏನ್ ಡಿಜಿಟ್ ಗಳಿದಾವಲ್ಲ, ಏನ್ ಅಂಕಿಗಳಿದಾವಲ್ಲ, ಇವುಗಳನ್ನ ಬಳಸ್ಕೊಂಡೇ ನಾವು ನಂಬರ್ಸ್ ಗಳನ್ನ ಬರೀತೀವಿ. ಯಾವ ನಂಬರು? 1947. ಇದ್ರಲ್ಲಿ ಎಷ್ಟು ಅಂಕಿಯಪ್ಪ? 1 ಅಂಕಿ, 2 ಅಂಕಿ, 3 ಅಂಕಿ, 4 ಅಂಕಿಯ ಒಂದು ಸಂಖ್ಯೆ. ಅಂಕಿಗಳನ್ನ ಜೋಡಿಸಿ ಸಂಖ್ಯೆಗಳನ್ನಾಗಿ ಮಾಡ್ತೀವಿ, ನಂಬರ್ಸ್ ಆಗಿ ಫಾರ್ಮೇಶನ್ ಮಾಡ್ತೀವಿ. ಹೌದಾ ಇಲ್ಲ? ಅಂದ್ರೆ ನಂಬರ್ಸ್ ಅಂದ್ರೆ ಏನು? ಅಂಕಿಗಳನ್ನ ಬಳಸಿಕೊಂಡು ಬರೆಯುವಂತ ಸಂಖ್ಯೆಗಳು. ಹೌದಾ ಇಲ್ಲ? ಎಸ್. ಹಾಗಾದ್ರೆ ನೋಡಿ, ನಂಬರ್ಸ್ ಆರ್ ಫಾರ್ಮ್ಡ್ ಬೈ ದೀಸ್ ಡಿಜಿಟ್ಸ್. ನಂಬರ್ಸ್ ಗಳು ಯಾವ್ದ್ರಿಂದ, ಸಂಖ್ಯೆಗಳು ಯಾವ್ದ್ರಿಂದ ಉತ್ಪತ್ತಿ ಆಗ್ತಾವ, ಹೆಂಗ್ ಕ್ರಿಯೇಟ್ ಆಗ್ತಾವ ಅಂದ್ರೆ ಡಿಜಿಟ್ ಗಳ ಸಹಾಯದಿಂದ. ಡಿಜಿಟ್ಸ್ ಇಲ್ಲ ಅಂದ್ರೆ ನಂಬರ್ ಇಲ್ಲ. ಹೌದಲ್ಲ? ನನ್ನ ಹತ್ರ 150 ರೂಪಾಯಿ ಇದೆ. 150 ಅಂದ್ರೆ ಇದು 3 ಡಿಜಿಟ್ ನಂಬರು. ಹೌದಾ ಇಲ್ಲ? 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್. ಎಸ್. 25 ಎಷ್ಟು ಡಿಜಿಟ್ ಸಂಖ್ಯೆ? 2 ಡಿಜಿಟ್. 2 ಅಂಕಿ ಇದೆ ಇದ್ರಲ್ಲಿ. ಎಷ್ಟು ಅಂಕಿ? 2 ಅಂಕಿಯ ಒಂದು ಸಂಖ್ಯೆ ಅಂದ್ರೆ 25. 39 2 ಅಂಕಿ. 156 3 ಅಂಕಿ. 1990. 1 2 3 4 4 ಅಂಕಿ. 4 ಅಂಕಿ, 4 ಡಿಜಿಟ್ಸ್. ಹೌದೇ ಇಲ್ಲ? ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕ್ಲಿಯರಾ? ಯಾವುದೇ ಕಾನ್ಸೆಪ್ಟ್ ಗಳಾಗ್ಲಿ ನವೋದಯದಲ್ಲಿ ಯಾವುದನ್ನು ಕೂಡ ಮಿಸ್ಯೂಸ್ ಮಾಡ್ಕೋಬೇಡಿ. ಅಂದ್ರೆ ಯಾವ್ದು ಸಿಂಪಲ್ ಅನ್ಕೋಬೇಡಿ. ಪ್ರತಿ ಒಂದು ಕಾನ್ಸೆಪ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಡಿಜಿಟ್ ಮತ್ತೆ ನಂಬರ್ಸ್ ಇವುಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿ ಸಾಕ್. ನಮಗೆ ದೊಡ್ಡ ದೊಡ್ಡ ವಾಕ್ಯಗಳಲ್ಲಿ ಗಟ್ಟಿ ಹೊಡಿಯೋದ್ ಬೇಕಾಗಿಲ್ಲ. ನಮಗೆ ಕಾನ್ಸೆಪ್ಟ್ ನ ಅರ್ಥ ಆದ್ರೆ ಸಾಕು ನಮಗೆ. ಅಂಕೆ ಅಂದ್ರೇನು, ಸಂಖ್ಯೆ ಅಂದ್ರೇನು, ಡಿಜಿಟ್ ಅಂದ್ರೇನು, ನಂಬರ್ಸ್ ಅಂದ್ರೇನು ಗೊತ್ತಾಯ್ತಲ್ವಾ? 2 or more ಡಿಜಿಟ್ಸ್ ಇದ್ರೆ ಅದನ್ನ ಸಂಖ್ಯೆ ಅಂತ ಕರಿತೀವಿ, ನಂಬರ್ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಜಾಸ್ತಿ ಸಂಖ್ಯೆಗಳು ಸೇರ್ಕೊಂಡ್ರೆ 3 ಅದರ ಜೊತೆ 1 39 ಇದೊಂದು ಸಂಖ್ಯೆ. 3 ಇದ್ರೆ ಅಂಕಿ, 9 ಇದ್ರೆ ಅಂಕೆ, ಇವೆರಡು ಸೇರಿದ್ರೆ 39 ಸಂಖ್ಯೆ. ಅಷ್ಟೇ ಅಲ್ವಾ? ಹೌದಾ ಇಲ್ಲ? ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಇದೆ. ಎಸ್. ಹಾಗಾದ್ರೆ ಕೆಳಗೆ ಬನ್ನಿ. ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಕೂಡ ಹೌದು. ಎಸ್, ಕ್ಲಿಯರ್? ಏನಿದು? ನ್ಯಾಚುರಲ್ ನಂಬರು. ಎಸ್, ನ್ಯಾಚುರಲ್ ನಂಬರ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮಗ. ಏನಿದೆ? ನ್ಯಾಚುರಲ್ ನಂಬರ್ಸು. ಹಾಗಾದ್ರೆ ಎಸ್, ನ್ಯಾಚುರಲ್ ನಂಬರ್ ಅಂದ್ರೆ ಏನು ಅದರ ಬಗ್ಗೆ ಒಂಚೂರು ಮಾಹಿತಿನ ನಾನು ನಿಮಗೆ ಹೇಳ್ತೀನಿ. ನ್ಯಾಚುರಲ್ ನಂಬರ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಅವಾಗ ಕೇಳ್ತಾನೆ ಇರ್ತಾರೆ. ಓಕೆನಾ? ಹಾಗಾದ್ರೆ ಈಗ ನೋಡಿ, ಏನಿದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಈಗ ಏನ್ ಬರ್ತೀನಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ನ್ಯಾಚುರಲ್ ನಂಬರ್ ಅಂದ್ರೆ ಬಹಳ ಇಂಪಾರ್ಟೆಂಟ್. ಏನ್ ಸರ್ ಇದು? ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ವಾಟ್ ಇಸ್ ದಿಸ್ ಸರ್? ಎಣಿಕೆಯ ನಂಬರು ಅಂದ್ರೆ ಏನು? ಎಣಿಕೆಯ ನಂಬರು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಯಾವ್ದೋ ಒಂದು ಸಂಖ್ಯೆಗಳನ್ನು ಎಣಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತಂದಾರೆ ಅಂತ ಕಾಣೋಣ ಇವತ್ತು, ಅಥವಾ ಬಾಳೆಹಣ್ಣು ತಂದಾರೆ ಅಂತ ಕಾಣೋಣ. ಎಷ್ಟಿದೆ ಎಣಿಸಪ್ಪ ಅಂದ್ರೆ ಹೆಂಗ್ ಎಣಿಸ್ತೀವಿ ನಾವು? 1 2 3 4 5 ಅಂತ ಎಣಿಸ್ತೀವಿ ಅಲ್ವಾ? ಅದೇ ನಮ್ಮ ಫಾರ್ ಎಕ್ಸಾಂಪಲ್ ನಿಮ್ ಕೈ ಇದೆ ಅಲ್ವಾ? ತಗೊಳ್ಳಿ, ನಿಮ್ ಕೈ ತಗೊಳ್ಳಿ. ಫಸ್ಟ್ ಬೆರಳು, ಇದನ್ನ ಏನಂತ ಕರಿತೀವಿ? 1 2 3 4 5. ಎಷ್ಟಿದೆ ಒಂದ್ ಕೈಯಲ್ಲಿ ಬೆರಳುಗಳು ಅಂತ ಅಂದಾಗ 1 2 3 4 5 ಅಂತ ಎಣಿಸ್ತೀವಿ. ಆದ್ರೆ 0 1 2 3 4 ಅಂತ ಎಣಿಸ್ತೀವಿನಾ?
ಇಲ್ಲ. ನಾವ್ ಯಾವುದೇ ಸಂಖ್ಯೆನ ಸ್ಟೂಡೆಂಟ್ಸ್ ಗಳನ್ನ ಕ್ಲಾಸ್ ಅಲ್ಲಿ 1 2 ಕೌಂಟ್ ಮಾಡ್ರಪ್ಪ ಅಂದ್ರೆ 1 2 3 4 ಅಂತ ಹೇಳ್ತೀವಲ್ವಾ. ಏನೇ ಕೌಂಟ್ ಮಾಡಿದ್ರು ದುಡ್ಡು ಕೌಂಟ್ ಮಾಡಿದ್ರೆ ಹೆಂಗ್ ಎಣಿಸ್ತೀವಿ ನಾವು? 1 2 3 4 5 500 ತಗೊಳಪ್ಪ, ಒಂದ್ ನೋಟ್ಗಳು ಎಷ್ಟಿದೆ ಎಣಿಸ್ತಾವ ಅಂದ್ರೆ 1 2 3 4 5 ಅಂತ ಎಣಿಸ್ತೀವಲ್ವಾ. 0 1 2 3 ಅಂತೀವಿನಾ? 0 ಇಂದ ಸ್ಟಾರ್ಟ್ ಆಗತ್ತೆ ಅನ್ನೋದ? ಇಲ್ಲ ನೋಡಿ. ಯಾವುದೇ ವಸ್ತುಗಳನ್ನ ಎಣಿಸ್ಬೇಕಾದ್ರೆ ಎಷ್ಟ್ ಜನ ಇದಾರೆ, ಎಷ್ಟ್ ಜನ ಬಂದಾರ ನೋಡ್ರಿ ಇವತ್ತು ಊಟಕ್ಕೆ ಅಂತ ಕೇಳಿದಾಗ 1 2 3 4 5 ಅಂತ ಎಣಿಸ್ತೀವಿ ಹಬ್ಬದಲ್ಲಿ, ಹೌದೋ ಇಲ್ಲ? ಇದೇ ತರ ನಾವು ಸ್ಟಾರ್ಟ್ ಮಾಡೋದು ಎಣಿಕೆಯ ಸಂಖ್ಯೆಗಳು. ಯಾವ ಯಾವ ಸಂಖ್ಯೆನ ಈ ತರ ಕೌಂಟ್ ಮಾಡಕ್ ಎಣಿಸ್ತೀವೋ, ಈ ತರ ಕೌಂಟ್ ಮಾಡಕ್ ಬಳಸ್ತೀವೋ, ಎಣಿಕೆ ಮಾಡಕ್ ಬಳಸ್ತೀವೋ ಅಂತ ಸಂಖ್ಯೆಗಳನ್ನ ಎಣಿಕೆಯ ಸಂಖ್ಯೆಗಳು ಕರಿತೀವಲ್ವಾ. ಇದನ್ನೇ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಗಳನ್ನ ಕೌಂಟ್ ಮಾಡೋದಿಕ್ಕೆ, ಎಣಿಸೋದಿಕ್ಕೆ ಬಳಸ್ತೀವಲ್ವಾ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಸರ್? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಸರ್. ಹೌದಾ ಇಲ್ಲ? ಎಸ್. ಹಾಗಾದ್ರೆ ಬರ್ರಿ, ಇಂಥ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಎಂದಿಂದ ಸೂಚಿಸ್ತೀವಿ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತಿ ಚಿಕ್ಕ, ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂದ್ರೆ ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್, ಸ್ಟಾರ್ಟ್ ಆಗೋದೇ 1 ಇಂದ. 0 ಇಂದ ಸ್ಟಾರ್ಟ್ ಆಗತ್ತಾ? ಇಲ್ಲ, 1. ಇದು ಬಹಳ ಸಲ ಎಕ್ಸಾಮ್ ಕೇಳ್ತಾರೆ. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್. ಓಕೆನಾ? ಯಾವುದು ಸರ್ ಅಂದ್ರೆ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. 1 ಇಂದಾನೆ ಸ್ಟಾರ್ಟ್ ಆಗತ್ತಲ್ವಾ? ಆಮೇಲೆ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಒಂದು ಗುಂಪನ್ನಾಗಿ ನಾವು ಮಾಡಬೇಕು ಅಂದ್ರೆ ನೋಡಿ, ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಯೂಸ್ಡ್ ಈಸ್ ರೆಪ್ರೆಸೆಂಟೆಡ್ ಬೈ n. ಅಂದ್ರೆ ನಾವು ಯಾವ ಅಕ್ಷರದಿಂದ, ನಾವು ಯಾವ ಒಂದು ಇಂಗ್ಲಿಷ್ ಅಕ್ಷರದಿಂದ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಸೂಚಿಸುತ್ತೀವಿ ಅಂದ್ರೆ n ಇಂದ. ಯಾವ ಒಂದು ಸ್ವಾಭಾವಿಕ ಸಂಖ್ಯೆ ಯಾವ ಒಂದು ಅಕ್ಷರದಿಂದ ಗುರುತಿಸ್ತೀವಿ ಅಂದ್ರೆ n ಅನ್ನ ನಾವು ಏನಿದೆಯಲ್ಲ ಇದನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳ ಒಂದು ಗಣ ಅಂದ್ರೆ ಗುಂಪು. ಫಾರ್ ಎಕ್ಸಾಂಪಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 4 5 6 7 ಎಷ್ಟಾದ್ರೂ ಹೋಗ್ಬೋದು. ಅದು ಅನ್ಲಿಮಿಟೆಡ್, ಇನ್ಫಿನಿಟಿ ಅಂತ ಅಲ್ಲಿವರೆಗೂ ಹಾಕ್ಬೋದು ನಾವು. ಇನ್ಫಿನಿಟಿ ಅಂದ್ರೆ ಈ ತರ ಸಿಂಬಲ್ಸ್ ಅಂದ್ರೆ ಅನಂತ ದೂರ. ಅಂದ್ರೆ 1 2 3 ಸ್ಟಾರ್ಟ್ ಆಗೋದು ಎಲ್ಲಿಗೆ ಎಂಡ್ ಆಗತ್ತೆ ಅಂತ ಇದು ಅದು ಅನ್ಲಿಮಿಟೆಡ್ ಅಲ್ವಾ? 1 2 3 4 5 6 100 1000 ಲ್ಯಾಕ್ 10 ಲ್ಯಾಕ್ ಕ್ರೋರು ಅಲ್ಲಿಗೆ ನಾವು ಸ್ಟಾಪ್ ಮಾಡಿದ್ರೆ ಅಲ್ಲಿ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಈ ತರ ಹೋಗ್ತಾ ಇರತ್ತೆ ಅಲ್ವಾ? ಹಾಗಾಗಿ ಅದನ್ನ ನಾವು ಇನ್ಫಿನಿಟಿ ವರ್ಗೂ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಯಾವುದು? ಸ್ವಾಭಾವಿಕ ಸಂಖ್ಯೆಗಳನ್ನ ಎಣಿಸ್ತೀವಲ್ವಪ್ಪ. ಎಷ್ಟು ಕೋಟಿ, 1000 ಕೋಟಿ ಮನೆ ದುಡ್ಡಿದೆ ಅಂತ ಅವ್ರ ಮನೆಯಲ್ಲಿ. ಅವಾಗ CBI ರೈಡ್ಗಳಾದಾಗ ಕೆಲವ್ರು ಇದ್ರಲ್ಲಿ ನೋಡ್ತೀವಿ ನಾವು, ಹೌದಲ್ವಾ? ಹಾಗಾಗಿ ಅಲ್ಲಿ ನೋಡಿದಾಗ ಎಷ್ಟು 1000 ಕೋಟಿ ಹಣ ಸಿಕ್ಕಿದೆ ಅವ್ರ ಮನೆಯಲ್ಲಿ ಅಂತ. ಅಥವಾ ಬಜೆಟ್ ಮಂಡನೆ ಮಾಡ್ಬೇಕಾರೆ 11,000 ಕೋಟಿ ಬಜೆಟ್ ಈ ಸರಿ ಮಂಡನೆ ಆಗಿದೆ ಹಿಂಗ್ ಹೇಳ್ತಿರ್ತಾರಲ್ವಾ ನ್ಯೂಸ್ ಅಲ್ಲೆಲ್ಲ. ಅಷ್ಟು 1000 ಕೋಟಿ ಬಜೆಟ್ ಮಂಡನೆ ಮಾಡಿದ್ದಾರೆ, ಅದರಲ್ಲಿ ಎಜುಕೇಶನ್ಗೆ ಇಷ್ಟು ಕೊಟ್ಟಿದ್ದಾರೆ, ಈ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕೊಟ್ಟಿದ್ದಾರೆ, ರೈತರಿಗೆ ಇಷ್ಟು ಕೋಟಿ ಕೊಟ್ಟಿದ್ದಾರೆ. ಆತರ ಆಯಾ ಡಿಪಾರ್ಟ್ಮೆಂಟ್ಗೆ ಹಂಚ್ಬೇಕಾರೆ ಆತರ ಹೇಳ್ತಾರೆ, ನಾವು ಕೇಳಿರ್ತೀವಿ. ಓಕೆ, ಹಾಗಾದ್ರೆ ಇನ್ನು ನ್ಯಾಚುರಲ್ ನಂಬರ್ ಮೇಲೆ ನಮಗೆ ಇಂಪಾರ್ಟೆಂಟ್ ಅಂದ್ರೆ ಅತ್ಯಂತ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1, ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಅದಾದ್ಮೇಲೆ ಮತ್ತೆ ಅದನ್ನ ಯಾವ ಅಕ್ಷರದಿಂದ ಗುರುತಿಸ್ತೀವಿ? ನ್ಯಾಚುರಲ್ ನಂಬರ್ನ n ಅಕ್ಷರದಿಂದ ಗುರುತಿಸ್ತೀವಿ. ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಈಸ್ ರೆಪ್ರೆಸೆಂಟೆಡ್ ಬೈ n. ಓಕೆನಾ? n ಈ ತರ ಬರೆಯೋ ಬ್ರಾಕೆಟ್ ಅನ್ನ ನಾವು, ಈ ಬ್ರಾಕೆಟ್ ಗಳನ್ನ ಏನಂತ ಕರಿತೀವಿ? ಫ್ಲವರ್ ಬ್ರಾಕೆಟ್ ಅಂತ ಕರಿತೀವಿ, ಹೌದೋ ಇಲ್ಲ? ಪುಷ್ಪಾವರಣ ಅಂತ ಕರಿತೀವಿ. ಓಕೆ, ಆಲ್ ಈ ನಂಬರ್ಸ್ ಗಳನ್ನ ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ. ಅಂದ್ರೆ ನ್ಯಾಚುರಲ್ ನಂಬರ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು n ಅಕ್ಷರದಿಂದ ಸೂಚಿಸುತ್ತೇವೆ. ಇವೆರಡು ಕೂಡ ಇಂಪಾರ್ಟೆಂಟ್ ಈ ಒಂದು ನ್ಯಾಚುರಲ್ ನಂಬರ್ಸ್ ಅಲ್ಲಿ. ಗೊತ್ತಾಯ್ತಲ್ಲ? ಈಗ ಹೇಳ್ರಿ ನೋಡೋಣ. ನಂಬರ್ಸ್ ಯೂಸ್ಡ್ ಇನ್ ಕೌಂಟಿಂಗ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಹೇಳ್ತಿರಲ್ವಾ? ಈಗ ಹೇಳಿ. ನಂಬರ್ಸ್ ಯೂಸ್ಡ್ ಇನ್ ಕೌಂಟಿಂಗ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ವಾಟ್ ಇಸ್ ದ ನ್ಯಾಚುರಲ್ ನಂಬರ್ ಏನು ಅಂತ ಕೇಳಿದಾಗ ನಂಬರ್ಸ್ ಯೂಸ್ಡ್ ಇನ್ ಕೌಂಟಿಂಗ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಹೌದಾ ಇಲ್ಲ?
ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಕ್ಲಿಯರ್? ಕಣ್ಣು ಮುಚ್ಕೊಂಡು ಹೇಳ್ಬೋದು ನೀವು, ಹೇಳ್ತಿರಲ್ವಾ? ನೋಡಿ, ಕ್ಲಾಸಸ್ ಗಳನ್ನ ಒಂದು ಸಲ ನಾವು ಕೇಳ್ಬಿಟ್ರೆ ಮತ್ತೆ ಬುಕ್ಸ್ ತೆಗೆದು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇರಬಾರ್ದು. ಮಂಡೇಲಿ ಹಂಗೆ ಸ್ಟೋರ್ ಆಗಿರ್ಬೇಕು, ಹೇಳ್ಬೇಕು, ಯಾವಾಗ ಕೇಳಿದ್ರು ಪಟ್ ಅಂತ ಹೇಳಂಗಿರ್ಬೇಕು. ಅದು ಇಂಪಾರ್ಟೆಂಟ್. ವಿಚ್ ಇಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್? 1 ಸರ್. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಸರ್ ಅಂದ್ರೆ 1. ಸ್ವಾಭಾವಿಕ ಸಂಖ್ಯೆ ಸ್ಟಾರ್ಟ್ ಆಗೋದೇ 1ರಿಂದ ಅಲ್ವಾ? ಎಸ್ ಸರ್, ಇಟ್ಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಹಾಗಾದ್ರೆ ಅತ್ಯಂತ ಚಿಕ್ಕ ಸಮಸ್ವಾಭಾವಿಕ ಸಂಖ್ಯೆ ಈವನ್ ನಂಬರ್. ಈವನ್ ನಂಬರ್ ಯಾವುದು? ದಿ ಸ್ಮಾಲೆಸ್ಟ್ ಈವನ್ ನಂಬರ್. ಈವನ್ ಅಂದ್ರೆ ಸಮ, ನ್ಯಾಚುರಲ್ ನಂಬರ್. ಸ್ಮಾಲೆಸ್ಟ್ ಈವನ್ ನ್ಯಾಚುರಲ್ ನಂಬರ್ ಅಂದ್ರೆ ಅತ್ಯಂತ ಚಿಕ್ಕ ಸಮ ಸ್ವಾಭಾವಿಕ ಸಂಖ್ಯೆ ಅಂದ್ರೆ 2. ಒಂದಾದ್ಮೇಲೆ ಬರೋದೇ 2 ಅಲ್ವಾ? ಸ್ವಾಭಾವಿಕ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಮ ಸ್ವಾಭಾವಿಕ ಸಂಖ್ಯೆ 2. ಅತ್ಯಂತ ಚಿಕ್ಕ ಬೆಸ ಸ್ವಾಭಾವಿಕ ಸಂಖ್ಯೆ 1. 1 ಬೆಸ ಅಲ್ವಾ? ಆಡ್ ನಂಬರ್ ಅಲ್ವಾ? 1. ಹೌದಾ ಅಲ್ಲ? 3ಕ್ಕೆ ಹೋಗ್ಬಿಟ್ಟಿರ ಮತ್ತೆ. ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಅಂತ ಕರಿತೀವಲ್ಲ 1, ಅದು ಆಡ್ ನಂಬರು ಹೌದು, ಬೆಸ ಸಂಖ್ಯೆ ಅಲ್ವಾ ಅದು? ಎಸ್. ಹಾಗಾಗಿ ಓಂಕಾರ್ ಜೆರಾಕ್ಸ್. ಓಕೆ, ಹಾಗಾದ್ರೆ ನೋಡಿ, ಡೌಟ್ ಇದೆಯಾ? ಎನಿಬಡಿ ಡೌಟ್ಸ್? ಸರ್ ನನಗೆ ಸ್ವಾಭಾವಿಕ ಸಂಖ್ಯೆ ಗೊತ್ತಾಗಿಲ್ಲ ಸರ್. ಡೌಟ್ ಇದೆಯಪ್ಪ ಯಾರಿಗಾರೆ? ನ್ಯಾಚುರಲ್ ನಂಬರ್ ಅಂದ್ರೆ ಏನಾರೇ ಡೌಟ್ ಇದೆಯಾ? ವೆರಿ ಸಿಂಪಲ್. ಕೌಂಟಿಂಗ್ ನಂಬರ್ಸ್ ಅನ್ನ ನಾವು ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಎಣಿಸಲು ಬಳಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆ n ಅಕ್ಷರದಿಂದ ಗುರುತಿಸ್ತೀವಿ. ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಇಸ್ 1. ಎನಿಬಡಿ ಡೌಟ್? ಬೇಗ ರೆಸ್ಪಾನ್ಸ್ ಮಾಡಬೇಕು. ಎಸ್, ನೋ ಡೌಟ್ ಸರ್, ನೋ ಸರ್, ನೋ 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 ನೋ. ವೆರಿ. ಹಂಗಾರೆ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಒಂದೊಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಎಸ್. ಎರಡನೇ ಕಾನ್ಸೆಪ್ಟ್ ಯಾವುದು ಸರ್? ಹೋಲ್ ನಂಬರು ಸರ್. ಹೋಲ್ ನಂಬರ್ ಅಂದ್ರೆ ಏನು ಸರ್? ಹೋಲ್ ನಂಬರ್ ಅಂದ್ರೆ ಹೋಲ್ ನಂಬರು ಸರ್. ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳು. ಎಷ್ಟು ಚಂದ ಅಲ್ಲ ಮ್ಯಾಥ್ಸ್? ಎಸ್, ಎಷ್ಟು ಚಂದ ಅಂದ್ರೆ ಇಷ್ಟು ಚಂದ. ಹೋಲ್ ನಂಬರ್ ಅಂದ್ರೆ ನಂಬರ್ ಅಲ್ಲಿ ಹೋಲ್ ಬಿದ್ದಿದೆ ಅಂತಲ್ಲ. ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳು, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ. ಇದ್ರ ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಕ್ವಶನ್ ಬರುತ್ತೆ. ಒಂದ್ಸಲ ಕ್ವಶನ್ ಎಕ್ಸಾಮಿಗೂ ಕೂಡ ಕೊಟ್ಟಿದ್ದಾರೆ. ಅದನ್ನ ಐ ಥಿಂಕ್ ಓಲ್ಡ್ ಪೇಪರ್ಸ್ ಅಲ್ಲಿ ಇದೆ. ಅದನ್ನ ನಾನು ನಿಮಗೆ ರಿಪಿಟೇಷನ್ ಮಾಡ್ತೀನಿ. ಈ ಹೋಲ್ ನಂಬರ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ ನವೋದಯ ಎಕ್ಸಾಮ್ ಅಲ್ಲಿ. ಇಂಪಾರ್ಟೆಂಟ್ ಆಗಿ ಇದೇ ಕಾನ್ಸೆಪ್ಟ್ ಮೇಲೆ ನಾವು ಹೋಲ್ ನಂಬರ್ಸ್ ಮೇಲೆ ಒಂದು ಕ್ವಶನ್ ಬಂದಿದೆ, ನೆನ್ಪಿಟ್ಕೊಳ್ಳಿ. ಇದು ಕರೆಕ್ಟ್ ಆಗಿ ಕೇಳ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಡೌಟ್ ಇರಲ್ಲ. ಹಾಗಾದ್ರೆ ಏನ್ ಸರ್ ಅದು ಅಂದ್ರೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆರ್ ಕಾಲ್ಡ್ ಹೋಲ್ ನಂಬರ್. ಏನಂತೆ? ನ್ಯಾಚುರಲ್ ನಂಬರ್ ಇದೆಯಲ್ಲ, ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ಎಷ್ಟು ಈಸಿ ಕಾನ್ಸೆಪ್ಟ್ ಅಲ್ಲ ಇದು? ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ದಟ್ ಈಸ್ ದ ರೈಟ್ ಆನ್ಸರ್. ಹೇಗೆ? ಇಲ್ಲಿ ನೋಡಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತೆ ಶೂನ್ಯವನ್ನು 0ವನ್ನು ಹೊಂದಿರುವ ಗಣವನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಆದ್ರೆ ಈಗ ನೋಡಿ, ನಮಗ್ ಬಹಳ ಏನಪ್ಪಾ ಇದ್ರಲ್ಲಿ ವಿಶೇಷವಾಗಿ ನಮಗ್ ಗೊತ್ತಾಗೋದು ಅಂದ್ರೆ ನೋಡಿ, ನ್ಯಾಚುರಲ್ ನಂಬರ್ ಅಂದ್ರೆ ಏನಪ್ಪಾ? ಎನ್ ಇಂದ ಗುರುತಿಸ್ತೀವಿ. ಅತ್ಯಂತ ಚಿಕ್ಕ ಸಂಖ್ಯೆ ಸ್ವಾಭಾವಿಕ ನ್ಯಾಚುರಲ್ ನಂಬರ್ ಅಂದ್ರೆ 1ರಿಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 ಅಂತ ಹಿಂಗ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಹೋಲ್ ನಂಬರ್ ಅಲ್ಲಿ ಹೆಂಗ್ ಗೊತ್ತಾ? ಹೋಲ್ ನಂಬರ್ ಅಲ್ಲಿ ನಾವು ಹೋಲ್ ನಂಬರ್ ನ W ದಿಂದ ಸ್ಟಾರ್ಟ್ ಮಾಡ್ತೀವಿ. ನೋಡಿ, W ಹೋಲ್ ನಂಬರ್ ನ ನಾವು ಯಾವ ಅಕ್ಷರ? W. ನೋಡಿ, ಹೋಲ್ ನಂಬರ್ ಅಲ್ಲಿ ಮೊದಲ ಅಕ್ಷರ W. ನ್ಯಾಚುರಲ್ ನಂಬರ್ ಅಲ್ಲಿ ಫಸ್ಟ್ ಅಕ್ಷರ ಎನ್ ಇರೋದ್ರಿಂದ ನಾವು ಎನ್ ಬಳಸ್ತಿದ್ವಿ, ಇಂಗ್ಲಿಷ್ ಅಕ್ಷರ. ಇಲ್ಲಿ ಹೋಲ್ ನಂಬರ್ ಅಂದ್ರೆ ಪೂರ್ಣ ಸಂಖ್ಯೆಗೆ ಇಂಗ್ಲಿಷ್ ಯಾವ ಲೆಟರ್ ಬಳಸ್ತೀವಿ ಅಂತ ಕೇಳಿದ್ರೆ W ಅಂತ ಹಾಕ್ತಿವಿ. ಓಕೆ, ವೆರಿ ಗುಡ್. ಆದ್ರೆ ಇಲ್ಲಿ ನೋಡಿ, ಇಲ್ಲಿ 1ರಿಂದ ಸ್ಟಾರ್ಟ್ ಮಾಡಲ್ಲ, ನಾವು 0 ಇಂದ ಸ್ಟಾರ್ಟ್ ಮಾಡ್ತೀವಿ. 0 1 2 3 4 5 6. ಇವ್ ನೋಡಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಜೊತೆಯಲ್ಲಿ
ಸೊನ್ನೆಯನ್ನು ಸೇರಿಸಿಕೊಂಡರೆ ನಾವು ಅಂತ ಗಣವನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸೊನ್ನೆಯನ್ನು ಹೊಂದಿರುವ ಅಲ್ವಾ, ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ ವಿತ್ ಝೀರೋ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಎಲ್ಲಾ ನ್ಯಾಚುರಲ್ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 1 2 3 4 5 6 ಯಾವ ನಂಬರ್ ಆದ್ರೂ ಇರ್ಲಿ, ಜೊತೆಗೆ ಝೀರೋ ಇದ್ರೆ ಇದು ಯಾವ ಗಣಕ ಆಗ್ಬಿಡತ್ತೆ, ಇದು ಯಾವುದಕ್ಕೆ ಸೇರ್ಕಡತ್ತೆ, ಝೀರೋ ಇದ್ರೆ ಹೋಲ್ ನಂಬರ್, ಪೂರ್ಣ ಸಂಖ್ಯೆ. ನ್ಯಾಚುರಲ್ ನಂಬರ್ ಅಂದ್ರೆ ಒಂದರಿಂದ ಸ್ಟಾರ್ಟ್ ಆಗ್ಬೇಕು, ಝೀರೋ ಇರಲ್ಲ. ಇಟ್ಸ್ ಕ್ಲಿಯರ್? ಓಕೆನಾ? ಬಹಳ ಸಿಂಪಲ್ ಕಾನ್ಸೆಪ್ಟ್. ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ ನೋಡಿ, ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಅಂದ್ರೆ ಬಹಳ ಸಿಂಪಲ್ ಕಾನ್ಸೆಪ್ಟ್. ಹಂಗಾಗಿ ನೋಡಿ, ಒಂದು ಹೋಲ್ ತಗೋಣ. ಇಲ್ಲಿ ನಾನು 1 2 3 4 5 6 ಸಾಕೋಣ. ಇದು ಯಾವ ಸಂಖ್ಯೆಗಳ ಗಣ? ಇದು n. ಇಲ್ಲಿ ನಾವೇನ್ ಮಾಡೋಣ, ಇನ್ನೊಂದು ಹೋಲ್ ತಗೊಂತೀನಿ, ಇದ್ರೊಳಗೆ +0. ಇದನ್ನ n ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ನಾನು ಕನ್ಸಿಡರ್ ಮಾಡಿದ್ರೆ n ಅಂತ ಹಾಕಿರ್ತೀನಿ. ಒಳಗಿರೋದೆಲ್ಲ ಸ್ವಾಭಾವಿಕ ಸಂಖ್ಯೆ. +0 ಹಾಕೊಂಡ್ರೆ ಇದನ್ನ ನಾನು w ಅಂತ ಕರಿತೀನಿ. ಯಾಕೆ ಹೇಳ್ರಿ w ಅಂತ ಯಾಕೆ ಕರಿತೀನಿ ಅಂದ್ರೆ, ಈ ಪೂರ್ತಿ ಸಂಖ್ಯೆನ ಇದ್ರೊಳಗೆ ಝೀರೋನು ಇರುತ್ತೆ, ಸ್ವಾಭಾವಿಕ ಸಂಖ್ಯೆನೂ ಇರುತ್ತೆ. ಹೌದಾ ಇಲ್ಲ? ಝೀರೋನು ಇರುತ್ತೆ, ಸ್ವಾಭಾವಿಕ ಸಂಖ್ಯೆನೂ ಇರುತ್ತೆ. ಎರಡೂ ಕೂಡಿದ್ರೆ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್? ಬಹಳ ಸಿಂಪಲ್ ಕಾನ್ಸೆಪ್ಟು. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಜೊತೆ ಸೊನ್ನೆಯನ್ನು ಒಳಗೊಂಡಿರುವ ಸಂಖ್ಯೆಗಳ ಗಣಕ್ಕೆ ನಾವೇನಂತ ಕರಿತೀವಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತೆ ಶೂನ್ಯವನ್ನು ಹೊಂದಿರುವ ಗಣವನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಎಸ್, ಒಂದ್ಸಲ ನನ್ನ ಜೊತೆ ಹೇಳಿ, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತೆ ಶೂನ್ಯವನ್ನು ಹೊಂದಿರುವ ಗಣವನ್ನು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ including zero are called whole number. Natural numbers including zero are called whole number. Once again, repeat. Natural number including zero are called whole number. What is the natural number? What is the natural number? Natural number ಅಂದ್ರೆ ನೋಡಿ, natural numbers used in counting. ಇಷ್ಟು ಸಿಂಪಲ್ ಕಾನ್ಸೆಪ್ಟ್. ನಂಬರ್ಸ್ ಯೂಸ್ಡ್ ಇನ್ ಕೌಂಟಿಂಗ್. ಇಲ್ಲಿ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ, ಯಾವ ಸಂಖ್ಯೆಗಳನ್ನು ಎಣಸಕ್ ಬಳಸ್ತೀವಲ್ಲ ಆ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆ. ಪೂರ್ಣ ಸಂಖ್ಯೆ ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆ ಜೊತೆಗೆ ಜೀರೋವನ್ನು ಸೇರಿಸ್ಕೊಂಡ್ರೆ ಮಾತ್ರ ಅದು ಪೂರ್ಣ ಸಂಖ್ಯೆ. ಕ್ಲಿಯರ್? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್. ಇದು ಇನ್ನೊಂದು ನೋಡ್ಕೊಳ್ಳೋಣ. ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಅಂದ್ರೆ ಯಾವ ಅಕ್ಷರದಿಂದ ಗುರುತಿಸ್ತೀವಿ? W ಅನ್ನೋ ಅಕ್ಷರದಿಂದ ಗುರುತಿಸ್ತೀವಿ. ಅವರೇ ಬರ್ದಾರ ಇಲ್ಲಿ ನೋಡಿ, ಈ ಗಣವನ್ನು W ದಿಂದ ಸೂಚಿಸುತ್ತೇವೆ. whole numbers is denoted by W. Okay, whole numbers is denoted by W. Next, the smallest, ಅತ್ಯಂತ ಚಿಕ್ಕ, ಅತಿ ಚಿಕ್ಕ ಪೂರ್ಣ ಸಂಖ್ಯೆ, ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವ್ದಪ್ಪ? ದಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್ smallest whole number is 0. ಯಾಕಂದ್ರೆ 0 ಇಂದಾನೆ ಸ್ಟಾರ್ಟ್ ಆಗೋದು ಇದು. 0 1 2 3. ಹೌದಾ ಇಲ್ಲ? ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಂದ್ರೆ 0. ಯಾವ ಅಕ್ಷರದಿಂದ ಗುರುತಿಸ್ತೀವಿ? W. ಅರ್ಥ ಆಗ್ತಿದೆಯಲ್ವಾ? ಎಸ್. ಒಂದು ದಿನಕ್ಕೆ ಒಂದು ಪಾಠ ಮುಗಿಸೋದು ಇಂಪಾರ್ಟೆಂಟ್ ಆಗಲ್ಲ. ಒಂದು ದಿನ ಒಂದು ಕಾನ್ಸೆಪ್ಟ್ ನಾವು ಮಾಡಿದ್ವಿ ಅಂದ್ರೆ ಅದು ಲೈಫ್ ಲಾಂಗ್ ಮರಿಬಾರ್ದು ನೀವು. ಯಾಕಂದ್ರೆ ಇದು ಬಿಡೋದಲ್ಲಿ ನೀವು ಇಲ್ಲಿಂದ ಇಂಜಿನಿಯರಿಂಗು ನೀವು ಯಾವುದೇ ಓದ್ರಿ, 10th PU ಇಂಜಿನಿಯರಿಂಗು IITs ಯಾವುದೇ ಓದ್ರಿ, ಅಲ್ಲೆಲ್ಲ ಬೇಕಿದೆ, ಎಲ್ಲಾ ಕಡೆನೂ ಬೇಕು ಅಲ್ವಾ? SSLC PU ಏನೇ ಓದ್ರಿ ನೀವು, ಸ್ಕೂಲ್ ಸಿಲೆಬಸ್ಸಿಗೂ ಇರತ್ತಿದು. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್. ಆಯ್ತಾ? ಕಾನ್ಸೆಪ್ಟ್ ಕ್ಲಿಯರ್? ಹೋಲ್ ನಂಬರ್ ಗೊತ್ತಾಯ್ತಲ್ವಾ? ಹೋಲ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಅದ್ರಲ್ಲಿ ಯಾರಿಗಾರೆ ಡೌಟ್ ಇದೆಯಾ? ಹೋಲ್ ನಂಬರ್ಸ್ ಅಲ್ಲಿ ಯಾರಿಗಾರೆ ಡೌಟ್ ಇದೆಯಾ? ನಂಬರ್ಸ್ ಯೂಸ್ಡ್ ಇನ್ ಕೌಂಟಿಂಗ್. ಓಕೆ, ದ್ವಿತಾ ಏನ್ಗೌಡ. ಓಕೆ, ಈಗ ನಿಮಗೆ ಎರಡು ಕಾನ್ಸೆಪ್ಟ್ ಹೇಳಿದೀನಿ. ಒಂದು ನ್ಯಾಚುರಲ್ ನಂಬರ್, ಇನ್ನೊಂದು ಹೋಲ್ ನಂಬರ್. ಓಕೆ ನೋಡಿ, ನಮಗೆ
ಅವಸರ ಇಲ್ಲ. ಸ್ಪೀಡಾಗಿ ಸಿಲೆಬಸ್ ಮುಗಿಸ್ಬೇಕನ್ನೋ ಏನು ಪ್ರಾಬ್ಲಮ್ ಇಲ್ಲ. ಟೈಮ್ ಇದೆ, ಕಲಿಬೇಕಾದ್ರೆ ಕರೆಕ್ಟಾಗಿ ಕಲೀರಿ. ಈಗ ಲೇಟಾಗಿ ಜಾಯ್ನ್ ಆಗ್ತಾರಲ್ಲ ಅವರಿಗೆ ಪ್ರಾಬ್ಲಮ್. ಯಾಕೆಂದ್ರೆ ಅವ್ರಿಗೆ ಸ್ಪೀಡಾಗಿ ಮುಗಿಸ್ಬೇಕು ಸಿಲೆಬಸ್ ಅಲ್ವಾ, ಅವ್ರು ಸ್ಪೀಡಾಗಿ ಓದ್ಲೇಬೇಕು. ನಾವೀಗ ಮೆಲ್ಲಕ್ಕ ಒಂದೊಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಂತ ಬನ್ನಿ. ಆಮೇಲೆ ಮತ್ತೆ ರಿಪಿಟೇಷನ್ ಮಾಡಿದಾಗ ಸಖತ್ ಈಸಿ ಅನ್ಸುತ್ತೆ. ಮತ್ತೆ ನಿಮ್ಗೆ ಪಾಠ ಕೇಳೋದೇ ಬೇಡ, ನೀವು ಹಂಗೆ ಆನ್ಸರ್ ಮಾಡ್ತಿರ್ತೀರಿ. ಎಸ್, ಯಾರಿಗಾರು ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಡೌಟ್ ಇದೆಯಾ? ಡೌಟ್ ಇದೆಯಾ? ಎಸ್ ಸರ್, ನೋ? ಕಮಾನ್, ರೆಸ್ಪಾನ್ಸ್ ಬೇಗ. ಬೇಗ 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 ಬೇಗ. ನೋ ಡೌಟ್ ಸರ್, ನೋ ಸರ್. ದುಹಿತ, ವೆರಿ ಗುಡ್ ಪುಟ. ಭರತ್ ಗೌಡ, ವೆರಿ ಗುಡ್. ಅರ್ಥ ಆಗ್ತಿದೆಯಲ್ವಾ ಕಾನ್ಸೆಪ್ಟ್? ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೂಡ ಹೌದು. ಓಕೆ, ಮ್ಯಾಥ್ಸ್ ಕಷ್ಟ ಅನಿಸ್ತಿದೇನ್ರೋ? ಮ್ಯಾಥಮೆಟಿಕ್ಸ್ ಕಷ್ಟ ಅನಿಸ್ತಿದ್ಯಾ? ನೋ ಸರ್, ನೋ. ಯಾರಿಗಾರ ಕಷ್ಟ ಅನಿಸ್ತಿದ್ಯಾ? ಎಷ್ಟು ಈಸಿ ಸರ್. ಬಿಗ್ಗೆಸ್ಟ್ ಹೋಲ್ ನಂಬರ್ ಈಸ್ ಇನ್ಫಿನೈಟ್ ಅಲ್ವಾ ಸರ್? ನೋ. ಅಂದ್ರೆ ಅವ್ರ ಕ್ವಶನ್ ಕೇಳ್ಬೇಕಾರೆ ಬಿಗ್ಗೆಸ್ಟ್ ಹೋಲ್ ನಂಬರ್ ಅಂತ ಕೇಳಿದಾಗ ಇನ್ಫಿನಿಟಿ ಅಂತ ಅವ್ರು ಮಾಡ್ಬೋದು ನಾವು. ಆದ್ರೆ ಲಿಮಿಟ್ ಆಗಿ ಕೇಳ್ತಾರೆ. 3 ಡಿಜಿಟ್ ಬಿಗ್ಗೆಸ್ಟ್ ಹೋಲ್ ನಂಬರ್ ಯಾವುದು, 4 ಡಿಜಿಟ್ ಬಿಗ್ಗೆಸ್ಟ್ ಹೋಲ್ ನಂಬರ್ ಯಾವುದು, 5 ಡಿಜಿಟ್ ಅಂತ ಕೇಳಿದ್ರೆ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ. ಅದರ್ವೈಸ್ ಡೈರೆಕ್ಟ್ ಆಗಿ ದಿ ಬಿಗ್ಗೆಸ್ಟ್ ಹೋಲ್ ನಂಬರ್ ಈಸ್ ಅಂತ ಕೇಳಿದಾಗ ಅದು ಇನ್ಫಿನಿಟಿ. ಯಾಕಂದ್ರೆ ಎಣಿಸ್ತಾನೆ ಹೋಗ್ತೀವಲ್ವಾ, ಅನ್ಲಿಮಿಟೆಡ್ ಇರೋದು ಅಲ್ವಾ. ಕೌಂಟಿಂಗ್ ಮಾಡ್ಕ ನೋಡಿದ್ರಿ ನೀವು ನ್ಯೂಸ್ ಅಲ್ಲಿ. ಇನ್ನು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ ಮಿಲಿಯನ್, 1000 ಮಿಲಿಯನ್, ಬಿಲಿಯನ್, 1000 ಬಿಲಿಯನ್, ಟ್ರಿಲಿಯನ್ ಅಂತ ಸುಮ್ ಹೋಗ್ತಾನೆ ಇರುತ್ತದೆ. ಓಕೆ, ಈ ಎರಡು ಕಾನ್ಸೆಪ್ಟ್ ಅಲ್ಲಿ ಯಾರಿಗೂ ಡೌಟ್ ಇಲ್ಲ. ಎಸ್, ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣವಾ? ಎಸ್, ಬನ್ನಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಹಳ ಈಸಿ ಕಾನ್ಸೆಪ್ಟ್ ಆಗಿ ಬಂದಿರುತ್ತೆ. ಯಾವುದು? ಸಮಸಂಖ್ಯೆಗಳು. ಓಕೆನಾ? ಓಕೆ, 1 ಮಿನಿಟ್. ಈಗ ಬರುವ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದ್ರೆ ಯಾವುದು? ಎಸ್, ಈವನ್ ನಂಬರ್. ಎಸ್, ಮಾಡಿಪ್ಪ. ಈವನ್ ನಂಬರ್ ಅಂದ್ರೆ ಏನು? ಸಿಂಪಲ್ ಕಾನ್ಸೆಪ್ಟ್, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ನಂಬರ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಈವನ್ ನಂಬರ್ಸ್. ದಟ್ ಈಸ್, ನೋಡಿ, ನಂಬರ್ಸ್ ವಿಚ್ ಆರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ಒಂದು ನಂಬರ್ ಇದೆ ಅನ್ಕೊಳ್ಳೋಣ. ಒಂದು ನಂಬರ್ ಯಾವ ಸಂಖ್ಯೆಯಿಂದ 2ರಿಂದ ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆದ್ರೆ, ಹೇಳಿದಾರಲ್ವಾ, 2ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಹೌದಾ ಇಲ್ಲ? ನೋಡಿ, 2ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳನ್ನು, ಯಾವುದೋ ಒಂದು ಸಂಖ್ಯೆ ಇದೆ ಅನ್ಕೊಳ್ಳೋಣ ನಾವು. ಆ ಸಂಖ್ಯೆ 2ರಿಂದ ಭಾಗ ಆದ್ರೆ ಅದನ್ನ ನಾವು ಏನಂತ ಕರಿತೀವಂತೆ? ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಂತೆ. ಹಾಗಾದ್ರೆ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವ ಸಂಖ್ಯೆ ನೋಡ್ಕೊಳ್ಳೋಣ? 22 ತಗೊಳ್ಳೋಣ. 2 ಇಂದ ಭಾಗ ಆಗತ್ತ? 2 1 ಜಾ 2 1 ಜಾ 10 ತಗೊಳ್ರಿ. 2 ಇಂದ ಭಾಗ ಆಗತ್ತಲ್ಲ. 10ನ 2ರಿಂದ ಭಾಗ ಮಾಡಿದ್ರೆ 2 1 2 5 ಸಂಪೂರ್ಣವಾಗಿ ಭಾಗ ಆಗ್ತಿದೆ ಅಲ್ವಾ. ಹೆಂಗೆ ಸಂಪೂರ್ಣವಾಗಿ ಅಂದ್ರೆ ನೋಡಿ, ಈಗ ನೋಡಿ, ಈ ತರ ಭಾಗಕಾರ ಲೆಕ್ಕ ಹಾಕೊಂಡ್ರಿ. 2 1 ಜಾ 2, 5 ಜಾ 10. ಎಷ್ಟು ಉಳಿತು? ರಿಮೈಂಡರ್ 0 ಉಳಿಬೇಕು. ಅದೇ ಈಗ ನೋಡಿ, ನಾನು 7 ತಗೊಂತೀನಿ. 2ರಿಂದ ಭಾಗ ಮಾಡಿ. 2ರಿಂದ 2 3 6, ಆದ್ರೆ ಶೇಷ ಎಷ್ಟು ಉಳಿತು? 1 ಉಳಿತಲ್ವಾ. ರಿಮೈಂಡರ್ ಇರಬಾರ್ದು ನಮಗೆ. ರಿಮೈಂಡರ್ ಏನಾರೇ ಉಳಿತು ಅಂದ್ರೆ ಅದು ಕಂಪ್ಲೀಟ್ ಆಗಿ ಭಾಗ ಆಗಿಲ್ಲ ಅಂತ ಅರ್ಥ. ಹಾಗಾದ್ರೆ 7 ನಮಗೆ ಸಮಸಂಖ್ಯೆನ? ಅದು ಅಲ್ಲ, ಬೆಸ ಸಂಖ್ಯೆ. ಹಾಗಾದ್ರೆ ನೋಡಿ, 8 ತಗೊಂತೀನಿ. 8 2 ಇಂದ ಭಾಗ ಮಾಡ್ರಿ. 8 2 ಇಂದ ಭಾಗ ಮಾಡಿ. 2 4 ಜಾ 8. 8 ಅಲ್ಲಿ 8 ಹೋದ್ರೆ 0. ರಿಮೈಂಡರ್ ಎಷ್ಟು ಉಳಿತು? 0. ಹಾಗಾದ್ರೆ 8 ಯಾವ್ದಿದು? ನ್ಯಾಚುರಲ್ ನಂಬರ್. ಹೌದಾ ಇಲ್ಲ? ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ನೋಡಿ. ಈಗ 2 ಇದೆ. 2 ಇಂದ 2 ನ ಡಿವೈಡ್ ಮಾಡೋಣ. 2 1 ಜಾ 2, ರಿಮೈಂಡರ್ 0. ಬಂತಲ್ಲ ಮಾರ್ಕ್ಸ್. ಹೊಡಿ. 2 is the ಏನದು? ಈವನ್ ನಂಬರ್ ಆರ್ ಆಡ್ ನಂಬರ್? ಆಡ್ ನಂಬರ್ ಸರ್. ಆಡ್ ನಂಬರ್? ನೋ, ಈವನ್ ನಂಬರ್ ಸರ್. ಇರೋದೇ 2 ಆಪ್ಷನ್ ಅಲ್ವಾ. ಎಸ್, ಹಂಗಾರೆ ಅವ್ರು ಹೇಳಿರೋ ಪ್ರಕಾರ ನೋಡಿ, 2 4 6 8 10 12 14 ಇವೆಲ್ಲ 2 ಇಂದ ಭಾಗ ಆಗುತ್ತೆ. 2 7 ಜಾ. ಅದೇ 15 ತಗೊಳ್ರಿ. 2 7 ಜಾ 14, ಬಟ್ ರಿಮೈಂಡರ್ 1 ಉಳಿತಲ್ಲ, ಭಾಗ ಆಗಲ್ಲ. ನೋಡಿ, 3 ತಗೊಂತೀನಿ. 3 ತಗೊಂಡಿದ್ದೀರಾ? ಇಲ್ಲ. ನೋಡಿ,
3 ತಗೊಂಡಿನಿ. 2 ಇಂದ ಭಾಗ ಮಾಡ್ರಿ. 2 1 ಜಾ 2. 3 ನಲ್ಲಿ 2 ಹೋದ್ರೆ 1 ಉಳಿತು. ಆನ್ಸರ್ ರಿಮೈಂಡರ್ ಆಗಿ ಉಳಿದ್ ಬಿಡ್ತು. 1 ಬಂತು. ಹಾಗಾಗಿ ಅದು ಕೂಡ ನಮಗೆ ಸಮ ಸಂಖ್ಯೆ ಆಗಲ್ಲ, ಇದು ಬೆಸ ಸಂಖ್ಯೆ ಆಗತ್ತೆ. ಬೆಸ ಸಂಖ್ಯೆ ಆಗೋದ್ರಿಂದ ಸಮ ಸಂಖ್ಯೆ ಅಂದ್ರೆ ಅವ್ರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ ಹೇಳ್ರಿ? ಸಮ ಸಂಖ್ಯೆ ಆಗ್ಬೇಕು ಅಂದ್ರೆ ನಮಗೆ ಏನ್ ಹೇಳಿದ್ದಾರೆ? ಯಾವುದೇ ಸಂಖ್ಯೆ ಆಗಿರ್ಲಿ ಅದು 2ರಿಂದ ಭಾಗ ಆದ್ರೆ ಆ ಸಂಖ್ಯೆಯು ಸಮ ಸಂಖ್ಯೆ ಆಗಿರುತ್ತದೆ ಅಂತ ಅವ್ರು ಹೇಳಿರೋದು. ಹೌದಾ ಇಲ್ಲ? ಹೇಳಿರೋದು ಏನಾದ್ರು ತಪ್ಪು ಹೇಳಿದಾರೇನಾ? ಇಲ್ಲ ಸರ್, ಅವ್ರು ತಪ್ಪು ಹೇಳಿಲ್ಲ, ನಾವೇ ಮಿಸ್ಟೇಕ್ ಮಾಡ್ಕೊಂಡಿವಿ ಅಂತ ಅನ್ಸತ್ ನಮಗೆ. ಮಿಸ್ಟೇಕ್ ಏನಾದ್ರು ಮಾಡ್ಕೊಂಡಿವ? ಇಲ್ಲ ಸರ್, ನಾವು ಕರೆಕ್ಟ್ ಆಗಿ ಹೇಳ್ಕೊಂಡಿವಿ. ಹಾಗಾದ್ರೆ ಬನ್ನಿ, ಏನ್ ಕಾನ್ಸೆಪ್ಟು? ಇನ್ನೊಂದು ಈಸಿ ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ ನಿಮಗೆ. ಏನ್? ಈವನ್ ನಂಬರ್ಸ್ ವೆನ್ ಡಿವೈಡೆಡ್ ಬೈ 2 ಲೀವ್ ನೋ ರಿಮೈಂಡರ್. ಯಾವುದೇ ರೀತಿಯ ರಿಮೈಂಡರ್ ಉಳಿಯಂಗಿಲ್ಲ. ಆಡ್ ನಂಬರ್ ನೋಡಿ 1 3 5 7 ಇವು ಪೂರ್ತಿ ಸಂಖ್ಯೆ 1357 ಅನ್ನೋದು ಕೂಡ ಬೆಸ ಸಂಖ್ಯೆನೆ. ಆದ್ರೆ ಈಗ ನಾನೊಂದು ಕಾನ್ಸೆಪ್ಟ್ ಮಾಡ್ತೀನಿ ನೋಡಿ. 1 ಇದೆ, 1 ಪಕ್ಕದಲ್ಲಿ 0 ಹಾಕ್ತೀನಿ. ಎಷ್ಟಾಯ್ತು? 10. ಹಾಗಾದ್ರೆ 10 ಬೆಸ ಸಂಖ್ಯೆನ ಸಮ ಸಂಖ್ಯೆನ? 10 ಈಸ್ ಈವನ್ ನಂಬರ್, ಸಮ ಸಂಖ್ಯೆ ಅಲ್ವಾ ಇದು? ಹೌದೋ ಇಲ್ಲ? ಇಲ್ಲಿ ನೋಡಿ, 10 ಸಮ ಸಂಖ್ಯೆ ತಾನೆ. ಹಾಗಾದ್ರೆ 1 ಇದೆ, 1ರ ಪಕ್ಕದಲ್ಲಿ 2 ಹಾಕ್ತೀನಪ್ಪ. 1 ಬೆಸ ಸಂಖ್ಯೆ, ಅದ್ರ ಪಕ್ಕದಲ್ಲಿ 2 ಹಾಕ್ಬಿಟ್ರೆ ಈ ಸಂಖ್ಯೆ ಪೂರ್ತಿ 12 ಸಮ ಸಂಖ್ಯೆ. ಹೌದೋ ಇಲ್ಲ? ಎಂತ ಮಾರಾಯ ಇದು? ಇಲ್ಲಿ ನೋಡಿ, 1 ಇದೆ, 1ರ ಪಕ್ಕದಲ್ಲಿ 4 ಹಾಕ್ತೀನಿ, 14 ಆಯ್ತು. 14 ಸಮ ಸಂಖ್ಯೆ. ಎಸ್ ಸರ್. 1 ಇದೆ, 1ರ ಪಕ್ಕದಲ್ಲಿ 6 16 ಸಮ ಸಂಖ್ಯೆ. ಮೊದಲನೇದು ಬೆಸ ಸಂಖ್ಯೆ, ಅದರ ಪಕ್ಕದಲ್ಲಿ 8 ಹಾಕ್ತೀನಪ್ಪ, ಸಮ ಸಂಖ್ಯೆ. ಹೌದಾ ಇಲ್ಲ? ಹಾಗಾದ್ರೆ ಈಗ ಒಂದು ಕಾನ್ಸೆಪ್ಟ್ ಮಾಡೋಣ. ಏನ್ ಮಾಡೋಣ? ಎಲ್ಲಿದೆ ಇದು? 1 1 11 ಕೂಡ ಬೆಸ ಸಂಖ್ಯೆ, ಪಕ್ಕದಲ್ಲಿ 0 ಹಾಕ್ತೀನಿ, ಸಮ ಸಂಖ್ಯೆ ಆಯ್ತು. 1 1 2 ಹಾಕ್ತೀನಿ, ಸಮ ಸಂಖ್ಯೆ ಆಯ್ತು. 1 1 ಬೆಸ ಸಂಖ್ಯೆ. 4 ಹಾಕ್ತೀನಿ, ಸಮ ಸಂಖ್ಯೆ ಆಯ್ತು. 1 1 5 ಹಾಕ್ತೀನಿ, ಇದು ಬೆಸ ಸಂಖ್ಯೆ. 6 ಈವನ್ ನಂಬರ್, ಸಮ ಸಂಖ್ಯೆ. ಅದೇ 1947 ಏನಿದು? ಯಾವ ವರ್ಷ ನಮಗೆ ಸ್ವಾತಂತ್ರ್ಯ? ಯಾವ ಸಂಖ್ಯೆಯ ಕೊನೆಯಲ್ಲಿ, ಯಾವ ಸಂಖ್ಯೆಯ ಕೊನೆಯಲ್ಲಿ ನೋಡಿ, ಯಾವ ಸಂಖ್ಯೆಯ ನೋಡಿ, ಆಗ್ಲೇ ಏನ್ ಬರ್ದೆ? 1 3 5 7 ಇದೆ. ಇವಷ್ಟು ಏನಪ್ಪಾ ಅಂದ್ರೆ ಆಡ್ ನಂಬರ್, ಬೆಸ ಸಂಖ್ಯೆ. ಇದ್ರ ಮುಂದೆ 0 ಹಾಕಿದ್ರೆ ಸಮ ಸಂಖ್ಯೆ ಆಯ್ತು. 1 3 5 7 ಇದು ಬೆಸ ಸಂಖ್ಯೆನೆ, ಇದ್ರ ಮುಂದೆ 2 ಹಾಕ್ತೀನಿ, ಪೂರ್ತಿ ಸಂಖ್ಯೆ ಸಮ ಸಂಖ್ಯೆ ಆಯ್ತದು. ಇದು ನೋಡ್ರಿ, 2ರಿಂದ ಈಸಿಯಾಗಿ ಭಾಗ ಆಗುತ್ತೆ. ಭಾಗ ಮಾಡಿ ನೋಡ್ರಿ, ಇವೆಲ್ಲ ಈ ಸಂಖ್ಯೆ ಪೂರ್ತಿನೇ 2ರಿಂದ ಭಾಗಿಸ್ರಿ ಪಟ್ ಅಂತ ಭಾಗ ಆಗ್ಬಿಡತ್ತೆ. ಅದೇ 1 3 5 7 ಅದ್ರ ಮುಂದೆ 4 ಹಾಕ್ರಿ, ಇದು ಕೂಡ ಸಮ ಸಂಖ್ಯೆ ಆಯ್ತು. 1 3 5 7 ಇದ್ರ ಮುಂದೆ 6 ಹಾಕ್ರಿ. 1 3 5 7 ಇದ್ರ ಮುಂದೆ 8 ಹಾಕ್ರಿ. ಗೊತ್ತಾಯ್ತಲ್ವಾ? ಹಾಗಾದ್ರೆ ಇವೆಲ್ಲ ಸಂಖ್ಯೆಗಳು ಕೂಡ ಸಮ ಸಂಖ್ಯೆ ಆಯ್ತು. ನೋಡಿ, ಯಾವುದೇ ಸಂಖ್ಯೆ ಇರ್ಲಿ, ಅದರ ಕೊನೆಯ ಅಂಕಿ 0 2, ಕೊನೆಯ ಅಂಕಿ ಏನಾಗಿರುತ್ತೆ? 0 2 4 6 ಅಥವಾ 8ರಿಂದ ಕೊನೆಗೊಂಡಿದ್ದರೆ, ಎಂಡ್ ಆಗಿದ್ದರೆ ಆ ಸಂಖ್ಯೆ ಪೂರ್ಣ ಸಂಖ್ಯೆ, ಈ ಪೂರ್ತಿ ಸಂಖ್ಯೆ ಏನಾಗಿರುತ್ತೆ? ಸಮ ಸಂಖ್ಯೆ ಆಗಿರುತ್ತದೆ. ಆ ಸಂಖ್ಯೆ ಎಷ್ಟೇ ದೊಡ್ಡದಿರ್ಲಿ ನೋಡಿ, 9 9 9 9 9 9 ಅದೆಷ್ಟೇ ದೊಡ್ಡದಿರ್ಲಿ, ಅದರ ಲಾಸ್ಟ್ ಡಿಜಿಟ್ 0 ಹಾಕ್ಬಂತಂದ್ರೆ ಈ ಪೂರ್ತಿ ಸಂಖ್ಯೆ ಸಮ ಸಂಖ್ಯೆ ಆಗ್ಬಿಡುತ್ತೆ. ನೋಡಿ, 1 ಈ ಬೆಸ ಸಂಖ್ಯೆ ಅಲ್ವಾ? 0 ಹಾಕ್ರಿ, ಸಮ ಸಂಖ್ಯೆ ಆಯ್ತು. ಅದ್ರ ಪಕ್ಕದಲ್ಲಿ ಎಷ್ಟೇ ಒಂದೊಂದು ಹಾಕೊಂಡಿರ್ರಿ ನೀವು, ಪೂರ್ತಿ ಸಂಖ್ಯೆನೇ ಸಮ ಸಂಖ್ಯೆ ಆಗಿರುತ್ತದೆ. ಎಷ್ಟು ಈಸಿ ಕಾನ್ಸೆಪ್ಟ್ ನೋಡ್ರಿ. ಮ್ಯಾಥ್ಸ್ ಅಲ್ಲಿ ಎಷ್ಟು ಮಜಾ ಇದೆ ಅಲ್ವಾ? ಹಿಂಗೆಲ್ಲ ಇರುತ್ತೆ ಅಲ್ವಾ ಮ್ಯಾಥ್ಸ್? ಹೌದಾ ಇಲ್ಲ? ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಯಾವಾಗ್ಲೂ ನಾವು ತಿಳ್ಕೊಳೋದು ಬಹಳ ಇರುತ್ತೆ. ಕಾನ್ಸೆಪ್ಟ್, ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳು ಇವತ್ತು ದೊಡ್ಡ ದೊಡ್ಡ ಐಡಿಯಾಸ್ ಗಳಾಗಿರೋದು ಅಲ್ವಾ? ನೋಡಿ, ಮುಂದೆ ನೀವು ಮ್ಯಾಥ್ಸ್ ಅಲ್ಲಿ ಯಾರು ಸೈಂಟಿಸ್ಟ್ ಆಗ್ಬಹುದು, ರಾಮಾನುಜಂ ತರ ಅಲ್ವಾ? ಓಕೆ, ಹಾಗಾದ್ರೆ ನೋಡಿ, ಈಗ ಗೊತ್ತಾಯ್ತಲ್ವಾ? ಸಮ ಸಂಖ್ಯೆ ಅಂದ್ರೆ 2 ನೆನಪಿಟ್ಕೊಳ್ಳಿ. 1 2ರಿಂದ ಭಾಗ ಆಗ್ಬೇಕದು, ಯಾವುದೇ ಸಂಖ್ಯೆ ಇರ್ಲಿ.
86 ಇದು 2ರಿಂದ ಭಾಗ ಆದ್ರೆ ಈ ಸಂಖ್ಯೆ ಸಮ ಸಂಖ್ಯೆ. ಅಥವಾ ಕೊನೆಯ ಅಂಕಿ, ಯಾವುದೇ ಸಂಖ್ಯೆಯ ಕೊನೆಯ ಅಂಕಿ, ಬಹಳ ಈಸಿಯಾಗಿ ಗೆಸ್ ಮಾಡ್ಬೋದು ನೀವು. ಕೊನೆಯ ಅಂಕಿ 0, 2, 4, 6, 8 ಇಂದ ಎಂಡ್ ಆಗಿದ್ರೆ, ಯಾವ್ದಾದ್ರೂ ಒಂದ್ ಸಂಖ್ಯೆ 0, 2, 4, 6, 8 ಇಂದ ಎಂಡ್ ಆಗಿದ್ರೆ ಅಂತ ಸಂಖ್ಯೆಗಳನ್ನ ನಾವು ಸಮ ಸಂಖ್ಯೆ ಅಥವಾ ಈವನ್ ನಂಬರ್ ಅಂತ ಕರಿತೀವಿ. ಹೌದಾ ಇಲ್ಲ? ಎಸ್ ಸರ್ ನೋ? ಎಸ್ ಸರ್. ಹಾಗಾದ್ರೆ ಒಂದ್ ಸಂಖ್ಯೆ ಬರೀತೀನಿ, ಅದು ಈವನ್ ನಂಬರ್ ಆಡ್ ನಂಬರ್ ಹೇಳ್ಬೇಕು. ಹೇಳ್ತೀರಾ? ಓಕೆ ಹೇಳ್ರಿ. 75 ಈವನ್ ನಂಬರ್ ಆಡ್ ನಂಬರ್, ಸಮ ಸಂಖ್ಯೆನ ಬೆಸ ಸಂಖ್ಯೆನ? 75 ಸಮ ಸಂಖ್ಯೆನ ಬೆಸ ಸಂಖ್ಯೆನ? ಹೇಳಿ ಬೇಗ ಮಾಡಿ. 75 ಆಡ್ ನಂಬರ್ ಸರ್. ಎಸ್ ವೆರಿ ಗುಡ್. 75 ಆಡ್ ನಂಬರ್ ಆಯ್ತು. ನಾನೇನ್ ಮಾಡ್ತೀನಿ ಈಗ ನೋಡಿ, ವೆರಿ ಸಿಂಪಲ್ ಕಾನ್ಸೆಪ್ಟ್. 75 ಮುಂದೆ ಜಸ್ಟ್ 0 ಹಾಕ್ತೀನಿ. 750 ಸಮ ಸಂಖ್ಯೆನ ಬೆಸ ಸಂಖ್ಯೆನ? 750 ಸಮ ಸಂಖ್ಯೆನ ಬೆಸ ಸಂಖ್ಯೆನ? 750 750 ಈವನ್ ಆರ್ ಆಡ್? ಈವನ್ ಸರ್. ಎಸ್ ಅನ್ವಿತಾ ವೆರಿ ಗುಡ್. ಹಿತೇಶ್ ವೆರಿ ಗುಡ್. ತೋಯೇಶ್ ವೆರಿ ಗುಡ್. ಈವನ್ ನಂಬರ್ ಅಲ್ವಾ? ಕೊನೆಯ ಡಿಜಿಟ್ ನೋಡ್ರಪ್ಪ, ತಲೆ ಕೆಡ್ಸ್ಕೊಬಿಡ್ರು. ಕೊನೆಯ ಡಿಜಿಟ್ ನೋಡ್ಬೇಕು ನಾವು ಅಷ್ಟೇ, ಇನ್ನೇನಾರು ಆಗಿರ್ಲದು. ಬೇರೆ ಇದು ಸವಾಸನೆ ಬೇಡ ನಮಗೆ. ಅದು ಏನಾರು ಆಗಿ ಯಾವುದೇ ಸಂಖ್ಯೆ ಆಗಿರ್ಲಿ, ಕೊನೆಯ ಡಿಜಿಟ್ ಇಲ್ಲಿ ನೋಡಿ. 5, 7, 9, 3, 3 ಎಷ್ಟೇ ದೊಡ್ಡ ಸಂಖ್ಯೆ ಇರ್ಲಿ, ಲಾಸ್ಟ್ ಡಿಜಿಟ್ 6 ಹಾಕ್ತೀನಿ. ಈಗ ಇದು ಈವನ್ ನಂಬರ ಆಡ್ ನಂಬರ? ಸಮ ಸಂಖ್ಯೆನ ಬೆಸ ಸಂಖ್ಯೆನ? ಒಳಗಿರೋ ಸಂಖ್ಯೆ ಎಲ್ಲ ಅದು ಏನಾರು ಯಾವ್ದಾದ್ರೂ ಸಂಖ್ಯೆ ಆಗಿರ್ಲಿ, ಅವಷ್ಟು ಕೂಡ ಬೆಸ ಸಂಖ್ಯೆನೇ ಆಗಿರ್ಲಿ, ಅವಷ್ಟು ಆಡ್ ನಂಬರೇ ಆಗಿರ್ಲಿ, ಆದ್ರೆ ಲಾಸ್ಟ್ ನಂಬರು 6 ಇದ್ರೆ, ಈವನ್ ನಂಬರ್ ಇದ್ರೆ ಯಾವ ಸಂಖ್ಯೆ ಆಗತ್ತೆ? ಎಸ್ ಈವನ್ ನಂಬರ್ ಸರ್. ವಿಶ್ವನಾಥ್ ತರಂಗಿ. ಎಸ್ ಗುಡ್ ಪುಟ. ತೋಯೇಶ್ ಈವನ್ ನಂಬರ್. ನೋಡಿ ಲಾಸ್ಟ್ ನಂಬರ್ ನಮಗೆ ಈವನ್ ನಂಬರ್ ಸರ್. ಎಸ್ ಈವನ್ ನಂಬರ್. ಈವನ್ ನಂಬರ್. ವೆರಿ ಗುಡ್ ವೆರಿ ಗುಡ್. ಗೊತ್ತಾಯ್ತಲ್ವಾ? ಸಮ ಸಂಖ್ಯೆ ಅಂದ್ರೆ ಗೊತ್ತಾಗ್ತಿದೆಯಲ್ವಾ? ಕಾನ್ಸೆಪ್ಟ್ ಈಸಿ ಇದೆ ಅಲ್ವಾ? ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇವೆಲ್ಲ. ಈವನ್ ನಂಬರ್ ನ ಹೆಂಗ್ ಕಂಡುಹಿಡಿಬಹುದು, ಆಡ್ ನಂಬರ್ ನ ಹೆಂಗ್ ಕಂಡುಹಿಡಿಬಹುದು ಅಂದ್ರೆ ಡಿವೈಡೆಡ್ ಬೈ 2 ಇಂದ ನಾವು ಮಾಡಿ ಚೆಕ್ ಮಾಡಿ ಹೇಳೋದಕ್ಕೆ ಟೈಮ್ ಆಗುತ್ತೆ. ಕೊನೆಯ ಅಂಕಿ ನೋಡ್ಕೊಂಡ್ಬಿಡ್ರಿ. ಇದಕ್ಕಿಂತ ಶಾರ್ಟ್ ಕಟ್ ಬೇಕಾ? ಇದಕ್ಕಿಂತ ಶಾರ್ಟ್ ಟ್ರಿಕ್ಸ್ ಬೇಕಾ? ಹೌದಾ ಇಲ್ಲ? ಈಗ 2ರಿಂದ ಭಾಗ ಆಗೋ ಎಲ್ಲಾ ಸಂಖ್ಯೆಗಳು ಕೂಡ, 2 ಇಂದ ಡಿವೈಡ್ ಆಗೋ ಎಲ್ಲಾ ಸಂಖ್ಯೆಗಳು ಕೂಡ ಈವನ್ ನಂಬರ್. ದಿಟ್ ಇಸ್ ದ ವೆರಿ 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 ಗುಡ್ ಸ್ಟೇಟ್ಮೆಂಟ್. ಹೌದಾ? ಒಳ್ಳೆ ಸ್ಟೇಟ್ಮೆಂಟೇ. ಆದ್ರೆ ಇನ್ನೂ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಆ ಸಂಖ್ಯೆ ಲಾಸ್ಟ್ ಡಿಜಿಟ್ ನೋಡ್ಕೊಂಡ್ಬಿಡ್ರಿ. ಅದು ಸಮ ಸಂಖ್ಯೆ ಇದ್ರೆ ಇಡೀ ಸಂಖ್ಯೆನೇ ಸಮ ಸಂಖ್ಯೆ, ಲಾಸ್ಟ್ ಡಿಜಿಟ್ ಬೆಸ ಸಂಖ್ಯೆ ಆಗಿದ್ರೆ ಅದು ಇಡೀ ಸಂಖ್ಯೆನೇ ಬೆಸ ಸಂಖ್ಯೆ. ಹೌದಾ ಇಲ್ಲ? ಇಷ್ಟೇಪ ಸಿಂಪಲ್ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರುತ್ತಲ್ವಾ? ಎನಿಬಡಿ ಡೌಟ್? ಕ್ಲಿಯರ್? ಸಮ ಸಂಖ್ಯೆ ಅಂದ್ರೆ ಗೊತ್ತಾಯ್ತು. ಓಕೆ ಡನ್. ಮುಂದೆ ಹೋಗುವ? ಮುಂದಿನ ಇದಕ್ಕೆ ಹೋಗೋಣ. ಎಸ್ ಬನ್ನಿ ಬನ್ನಿ ಸ್ನೇಹಿತರೆ. ಹಾಡು ಕೇಳಿದಿರಿ? ಯಾರು ಹಾಡಿದ್ದು? ರವಿಚಂದ್ರನ್ ಅವರ? ಎಸ್. ಇದೀರಾ? ನಿದ್ದೆಗಿದ್ದೆ ಹೊಡಿತಿದ್ದೀರಪ್ಪ ಅಣ್ಣಂದಿರಾ? ಇದೀರಲ್ವಾ ಎಲ್ರು? ಯಾರೋ ಹೊಸಬ್ರು ಜಾಯ್ನ್ ಆಗಿರ್ಬೇಕಲ್ಲ. ಯಾರು 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 ಹೊಸದಾಗಿ ಯಾರು ಜಾಯ್ನ್ ಆಗಿದ್ದೀರಾ? ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ಪಕ್ಕದಲ್ಲಿ ಚಾಟ್ ಬಾಕ್ಸ್ ಅಂತ ಇದೆ ನೋಡಿ, ಚಾಟ್ ಅಂತ ಇದೆ ನೋಡ್ರಿ, ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿರ್ತೀರಾ ಅವರು 400 ಪೇಜ್ ಲಾಂಗ್ ಎಕ್ಸರ್ಸೈಸ್, ಸಿಂಗಲ್ ಲೈನ್ ಎಕ್ಸರ್ಸೈಸ್ ತಗೊಂಡು ಅದ್ರಲ್ಲಿ ನೋಟ್ಸ್ ನ ನೀಟಾಗಿ ಮಾಡ್ಕೊಂತ ಬರ್ರಿ. ಎಲ್ಲಾ ಕ್ಲಾಸಸ್ ಮಾಡಿರೋ ಕ್ಲಾಸಸ್ನೆಲ್ಲ ಒಂದ್ಸಲ ನೋಡ್ಕೊಂತು ನೀಟಾಗಿ ನೋಟ್ಸ್ ಮಾಡ್ಕೊಂತ ಬರ್ರಿ 1 to 1. ಬಟ್ ಹಿಂದ್ಗಡೆ ಇರೋ ಏನ್ ಇದೆಯಲ್ಲ ಅದನ್ನ ಬೇಗ ನೋಟ್ಸ್ ಮಾಡ್ಕೊಂಡ್ಬಿಡ್ರಿ, ಹೆಲ್ಪ್ ಆಗುತ್ತೆ. ಓಕೆ ಎಸ್ ಆಯ್ತಾ? ಎಸ್ ಈಗ ಬಂದಿದೆ ಇನ್ನೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್. ಎಸ್ ಸರ್. ಹಾಗಾದ್ರೆ ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅಂದ್ರೆ ಏನು ಸರ್? ಆಡ್ ನಂಬರ್ಸ್ ವಿಚ್ ಆರ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2 ಆರ್ ಕಾಲ್ಡ್ ಆಡ್ ನಂಬರ್ಸ್ ಸರ್.
ಒಂದ್ ಕಲ್ತ್ರೆ ಒಂದು ಪುಕ್ಷಟ್ಟೆ ಸಿಗತ್ತೆ ಅಂತಾರಲ್ಲ, ಇದೆ ಅನ್ಸತ್ತೆ ಅಲ್ವಾ? ಒಂದ್ ತಗೊಂಡ್ರೆ ಒಂದು ಫ್ರೀ ಸರ್. ಸಮಸಂಖ್ಯೆ ಅಂತ ನಾವು ಕಲ್ತ್ವಿ ಅಂದ್ರೆ ಬೆಸ ಸಂಖ್ಯೆ ಈಸಿ, ಅದನ್ನ ನಾವು ಕಲಿಯೋದೇ ಬೇಡ. ಬೆಸ ಸಂಖ್ಯೆ ಕಲ್ತ್ರೆ ಸಮಸಂಖ್ಯೆ ಕಲಿಯೋದೇ ಬೇಡ. ಹೇಗೆ ಸರ್? ನೋಡಿ, 2ರಿಂದ ಭಾಗವಾಗದ ಸ್ವಾಭಾವಿಕ ಸಂಖ್ಯೆಗಳನ್ನು ಬೆಸ ಸಂಖ್ಯೆ, 2ರಿಂದ ಭಾಗ ಆಗೋ ಸಂಖ್ಯೆನ ಸಮಸಂಖ್ಯೆ ಅಂತಿದ್ವಿ. ಹೌದಾ ಇಲ್ಲ? ಎಂತ ಕಾನ್ಸೆಪ್ಟ್ ಸರ್ ಇದು? ನೋಡಿ, ಮ್ಯಾಥ್ಸ್ ಎಷ್ಟು ಈಸಿ ಅಂದ್ರೆ ನೀರ್ ಕುಡಿದಷ್ಟು ಈಸಿ. ಕಬ್ಬಿಣದ ಕಡಲೆ ಅಂತ ಒಂದ್ ಕಾಲದಲ್ಲಿ ಕೇಳ್ತಿದ್ವಿ, ಈಗ ಎಷ್ಟು? ಜ್ಯೂಸ್ ಕುಡ್ದಂಗ ಅಲ್ವಾ? ನಿಮ್ಮ ನಿಮ್ಮ ಫೇವ್ರೆಟ್ ಜ್ಯೂಸ್ ಯಾವ್ದು ಹೇಳ್ರಿ? ಆಪಲ್ ಜ್ಯೂಸ್, ಸ್ಟ್ರಾಬೆರಿ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಯಾವ ಜ್ಯೂಸ್? ಸರ್ ಏನ್ ಸರ್ ಕ್ಲಾಸ್ ಮಾಡ್ಬೇಕಾದ್ರೆ ಜ್ಯೂಸ್ ಕುಡಿಸಿಲ್ಲ, ನೆನ್ಸ್ಬಿಡ್ರಿ ಸರ್, ಬಾಯಲ್ಲಿ ನೀರು ಬರುತ್ತೆ ಅಂತೀರಾ? ಓಕೆ, ನೋ ಪ್ರಾಬ್ಲಮ್ ಕಣ್ರಪ್ಪ. ತಿನ್ನೋದ್ರಲ್ಲಿ ಕಮ್ಮಿ ಆಗೋದ್ ಬೇಡ, ಹಾಗೆ ಓದೋದ್ರಲ್ಲೂ ಬಿಡೋದ್ ಬೇಡ ನಾವು, ಓಕೆನಾ? ಆದ್ರೆ ಒಳ್ಳೇದು ಏನಪ್ಪಾ ಅಂದ್ರೆ ಹಣ್ಣಿನ ರಸಗಳನ್ನ ಕುಡೀರಿ. ಆದಷ್ಟು ಬೇಕರಿ ಎಲ್ಲಿ ಸಿಗ್ತಾವಲ್ಲ ಆ ಡ್ರಿಂಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಅದ್ರೊಳಗೆ ಸುಮ್ಮನೆ ಕೆಮಿಕಲ್ಸ್ ಇರ್ತವೆ. ರೆಡಿ ಫ್ರೂಟ್ ಇಂದ ಮಾಡ್ಕೊಡ್ತಾರಲ್ಲ ಅಂತ ಜ್ಯೂಸ್ಗಳು ಹೆಲ್ತಿಗೆ ಸೂಪರ್ ಅಲ್ವಾ? ಅವಾಗವಾಗ ಕುಡಿತಾ ಇರ್ರಿ. ನೋಡಿ, ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಬರುತ್ತೆ ನೋಡ್ರಿ, ಅದು ಪ್ರಕೃತಿ ನಮಗೆ ಕೊಡುವ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಒಂದು ಶಕ್ತಿ ಕೊಟ್ಟಿರ್ತದೆ. ಆ ಹಣ್ಣುಗಳು ಯಾಕೆ ಬರ್ತವೆ ಆ ಸೀಸನ್ ಅಲ್ಲಿ ಅಂದ್ರೆ, ಪ್ರಕೃತಿಯಲ್ಲಿ ಎಲ್ಲಾ ಟೈಮಲ್ಲಿ ಮಾವಿನ ಹಣ್ಣು ಬೆಳೆಯಕ್ಕಾಗಲ್ಲ ಅಲ್ವಾ? ಎಲ್ಲಾ ಟೈಮಲ್ಲೂ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ ಎಲ್ಲಾ ಟೈಮಲ್ಲಿ ಮಾವಿನ ಹಣ್ಣು ಬರುತ್ತಾ? ಇಲ್ಲ ಸರ್, ಒಂದು ಸೀಸನ್ ಅದು. ಕೆಲವೊಂದ್ ಸೀಸನ್ ಅಲ್ಲಿ ಸೇಬು ಬಹಳ ಬರ್ತಾವ, ಕೆಲವೊಂದ್ ಸೀಸನ್ ಅಲ್ಲಿ ದಾಳಿಂಬೆ ಬರ್ತಾವ, ಕೆಲವೊಂದ್ ಸೀಸನ್ ಅಲ್ಲಿ ಬಾಳೆಹಣ್ಣುಗಳು ಬಿಡ್ರಿ ವರ್ಷಕ್ಕೆ 2 ಸೀಸನ್ ಅಲ್ಲಿ ಬರ್ತಾವ. ಅವು ಯಾವಾಗ್ಲೂ ಸಿಗ್ತಾವ ನಮಗೆ ಅಲ್ವಾ? ಅದೇ ತರ ಒಂದೊಂದು ಹಣ್ಣುಗಳು, ದ್ರಾಕ್ಷಿ ಹಣ್ಣಿಂದ ಒಂದ್ ಸೀಸನ್ ಇರುತ್ತೆ, ಅವಾಗ ರೇಟ್ ತುಂಬಾ ಕಡಿಮೆ ಇರುತ್ತೆ, ಅವಾಗ ತಿಂದ್ಬಿಡ್ಬೇಕು. ಎಸ್, ಬನ್ನಿ ಹಾಗಾದ್ರೆ ನಮ್ಮ ಫ್ರೂಟ್ಸ್ ಬಹಳ ಒಳ್ಳೇದಲ್ವಾ ದೇಹಕ್ಕೆ? ಕೆಮಿಕಲ್ಸ್ ಗಿಂತ ಫ್ರೂಟ್ಸ್ ಬಹಳ ಒಳ್ಳೇದು. ದಯವಿಟ್ಟು ಅದಕ್ಕೆ ಜಾಸ್ತಿ ಆದಷ್ಟು ಕೊಡಿ. ನಾವು ಯಾವ್ದನ್ನು ಅವಾಯ್ಡ್ ಮಾಡಿ ಅಂತ ಹೇಳಲ್ಲ, ಆದಷ್ಟು ಕಮ್ಮಿ ಮಾಡಿ ಅದನ್ನ, ಇದನ್ನ ಸ್ವಲ್ಪ ಜಾಸ್ತಿ ಮಾಡಿ, ದೇಹಕ್ಕೆ ಒಳ್ಳೇದಲ್ವಾ? ಎಸ್ ಸರ್. ನಂಬರ್ಸ್ ವಿಚ್ ಆರ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 2. ಹಾಗಾದ್ರೆ ಒಂದು ನಂಬರ್ ತಗೋಣ, ಯಾವುದು? 3 ತಗೊಂತೀನಿ ನೋಡ್ರಿ. 3ಅನ್ನ 2ರಿಂದ ಭಾಗ ಮಾಡೋಣ. 2 ಒಂದ್ಲೆ 2, ಶೇಷ ಎಷ್ಟು ಉಳಿತು? 1 ಉಳಿತು ಅಲ್ವಾ? ರಿಮೈಂಡರ್ ಈಸ್ 1. ಹಾಗೆ ಕಂಪ್ಲೀಟ್ ಆಗಿ ಭಾಗ ಆಗ್ಲಿಲ್ಲ, ಇದು ರಿಮೈಂಡರ್ ಉಳಿದಿತ್ತು. ಪಾಯಿಂಟ್ ಕಟ್ ಮಾಡೋದ್ ಬರಲ್ಲ ನಾವು, ಬಟ್ ರಿಮೈಂಡರ್ ಉಳಿತಲ್ವಾ? ಹಾಗಾಗಿ ಇದನ್ನ ನಾವು 3 ಏನಿದು? ಬೆಸ ಸಂಖ್ಯೆ. 5 2 ಇಂದ ಭಾಗ ಮಾಡಿ. 2 2s 4. 5 ಅಲ್ಲಿ 4 ಹೋದ್ರೆ 1 ಉಳಿತು, ರಿಮೈಂಡರ್ ಉಳ್ಕೊಂಡ್ಬಿಡ್ತು. ಯಪ್ಪ, ರಿಮೈಂಡರ್ ಉಳಿತಾ ಇದೆ ಅಂದ್ರೆ ಅವೆಲ್ಲ ಬೆಸ ಸಂಖ್ಯೆ, ಹೌದಾ ಇಲ್ಲ? ಹಾಗಾದ್ರೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನಾವು ನೋಡ್ರಿ. 1 2 3 4 5 6 7 8 9 10 ಅಂತ ಬರ್ಕೊಂಡಿದ್ದೀನಿ. ಬರ್ಕೊಂಡಾದ್ಮೇಲೆ ನಾ ಏನ್ ಮಾಡ್ತೀನಿ, ಈಗ ಬಹಳ ಇಂಪಾರ್ಟೆಂಟ್ ನೋಡಿ. 2 ಸಮಸಂಖ್ಯೆ, 4 ಸಮಸಂಖ್ಯೆ, 6 ಸಮಸಂಖ್ಯೆ, 8 ಸಮಸಂಖ್ಯೆ, 10 ಸಮಸಂಖ್ಯೆ. ಹಾಗಾದ್ರೆ ಉಳಿತಲ್ಲ, ಏನು ಉಳಿದಿದ್ವಲ್ಲ ಸಮಸಂಖ್ಯೆ ತಗೊಂಡು, ಅವೇನಿವು? 1 ಬೆಸ ಸಂಖ್ಯೆ, 3 ಬೆಸ ಸಂಖ್ಯೆ, ಆಡ್ ನಂಬರ್ ಅಲ್ವಾ? 5 ಆಡ್ ನಂಬರ್, 7 ಆಡ್ ನಂಬರ್, 9 ಆಡ್ ನಂಬರ್. ನೋಡಿ, ಒಂದಾದ್ಮೇಲೆ ಒಂದು ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ ಸಂಖ್ಯೆ ಬಿಡಿ, ಆಮೇಲೆ ಹೋಗಿ ಒಂದ್ ಸಂಖ್ಯೆ ಜಂಪ್ ಮಾಡಿ, ಇನ್ನೊಂದ್ ಸಂಖ್ಯೆ ಜಂಪ್ ಮಾಡಿ, ಇನ್ನೊಂದ್ ಸಂಖ್ಯೆ ಜಂಪ್ ಮಾಡಿ, ಇನ್ನೊಂದ್ ಸಂಖ್ಯೆ ಜಂಪ್ ಮಾಡಿ. 11 13 15 17 19. ಎಸ್, ಇಲ್ಲಿ ನೋಡಿ, 2 ಆದ್ಮೇಲೆ 4 6 8 10 12 14 16. ಒಂಥರ ಗೇಮ್ ಇದ್ದಂಗಿದೆಯಲ್ಲ. ಈಗ ನಾವು ಆಡ್ ನಂಬರ್, ಈವನ್ ನಂಬರ್ನ ಹೆಂಗ್ ಗೆಸ್ ಮಾಡಬಹುದು ಅಂತ ಗೊತ್ತಾಯ್ತು. ಸರ್ ದೊಡ್ಡ ಸಂಖ್ಯೆ ಕೊಟ್ರೆ ಸರ್, ದೊಡ್ಡ ಸಂಖ್ಯೆ ಕೊಟ್ರೆ ಬಹಳ ಈಸಿ ಅಲ್ಲೇನ್ರಪ್ಪ? ಹೌದು ಇಲ್ಲ? ಹೌದು ಸರ್. ಹಾಗಾದ್ರೆ ಯಾವುದು? ನಮಗೆ ಈ ಬೋರ್ಡ್ ಇರೋದು ಒಂಥರ ಚೆನ್ನಾಗಿದೆ ಕಣ್ರಪ್ಪ, ಕಲರ್ ಪೆನ್ಸಿಲ್ ಅಲ್ಲಿ ಬರೀಬಹುದು ಅಲ್ವಾ? ಎಸ್, ಹಾಗಾದ್ರೆ ನೋಡಿ ಯಾವ್ದಪ್ಪ ಅಂದ್ರೆ 1 2 6 4 8 ಇದೆ. ಇಷ್ಟು ದೊಡ್ಡ ಸಂಖ್ಯೆ ಇದೆ, ಕೊನೆಯ ಅಂಕಿ ಸಮಸಂಖ್ಯೆ ಆಗಿದೆ. ಹಾಗಾದ್ರೆ ಇದು ಸಮಸಂಖ್ಯೆ. ಇದ್ರ ಮುಂದೆ 1 ಹಾಕ್ತೀನಿ ನಾನು, ಎಷ್ಟಾಯ್ತು? 81 ಆಯ್ತು. ಅಂದ್ರೆ ನೋಡಿ, 1,26,481, 1,26,481 ಇದು ಬೆಸ ಸಂಖ್ಯೆ. ಈಗ ನೋಡಿ 2 0 4 ಇದು ಸಮಸಂಖ್ಯೆ, ಹೌದಾ ಇಲ್ಲ? ಇದ್ರ ಮುಂದೆ 3 ಹಾಕ್ತೀನಿ, ಬೆಸ ಸಂಖ್ಯೆ ಆಯ್ತು. ರೈಟ್? ಒಂದು ಸಂಖ್ಯೆ ಬರೆಯೋಣ. 2 6 7 8 ಅಂತ ತಿಳ್ಕೊಳ್ರಿ. ಇದ್ರ ಮುಂದೆ 9 ಹಾಕ್ತೀನಿ. 9 ಏನಿದು? ಬೆಸ ಸಂಖ್ಯೆ ಆಗಿರೋದ್ರಿಂದ ಇಡೀ ಸಂಖ್ಯೆಯು ಬೆಸ ಸಂಖ್ಯೆ ಆಗುತ್ತದೆ.
ಅದ್ ಯಾವುದೇ ದೊಡ್ಡ ಸಂಖ್ಯೆ ಇರ್ಲಿ 1 3 6 8 9 2 0 4 ಇಷ್ಟು ದೊಡ್ಡ ಸಂಖ್ಯೆ ಇದೆ ಅನ್ಕೋಣ. ಕೊನೆಯ ಅಂಕಿ ಇಲ್ಲಿ ಲಾಸ್ಟ್ಗೆ 7 ಇದೆ, ಬೆಸ ಸಂಖ್ಯೆ ಆಗಿದ್ರೆ ಇಡೀ ಸಂಖ್ಯೆ, ಈ ಪೂರ್ತಿ ಸಂಖ್ಯೆಯು ಬೆಸ ಸಂಖ್ಯೆ ಆಗಿರುತ್ತದೆ ಅಥವಾ ಆಡ್ ನಂಬರ್ಸ್ ಆಗಿರುತ್ತದೆ. ಹೌದೋ ಇಲ್ಲ? ಎನಿಬಡಿ ಡೌಟ್? ಎನಿಬಡಿ ಡೌಟ್? ಎಸ್ ಸರ್ ನೋ? ಕ್ಲಿಯರ್? ಕ್ಲಿಯರ್? ಗೊತ್ತಾಗ್ತಿದೆಯಲ್ವಾ? ಈಗ ಯಾರಿಗಾರೆ ಡೌಟ್ ಇದೆಯಾ ನೋಡಿ? ಬೆಸ ಸಂಖ್ಯೆ ಅಂದ್ರೆ ಅದು ಎಷ್ಟೇ ದೊಡ್ಡ ಸಂಖ್ಯೆ ಇರ್ಲಿ, ಕೊನೆಯದಾಗಿ ಕೊನೆಯ ಅಂಕಿ 1 3 5 7 9 ಇದ್ರೆ ಕೊನೆಯ ಅಂಕಿ ಇದು 2 ಅನ್ಕೊಳ್ಳೋಣ. ಇದು 2 ಇದು 2 ಇದು 2 ಇದು 2 ಹಾಕ್ರಿ ನೋಡ್ರಿ. 21 ಬೆಸ ಸಂಖ್ಯೆ, 23 ಬೆಸ ಸಂಖ್ಯೆ, 25 ಬೆಸ ಸಂಖ್ಯೆ, 27 ಬೆಸ ಸಂಖ್ಯೆ, 29 ಇಸ್ ಬೆಸ ಸಂಖ್ಯೆ. ಆಲ್ ಎಂಡಿಂಗ್ ಡಿಜಿಟ್ ಕೊನೆಯ ಅಂಕಿ 1 3 5 7 ಮತ್ತು 9ರಿಂದ ಕೂಡಿದ್ದರೆ ಆ ಪೂರ್ಣ ಸಂಖ್ಯೆ ಯಾವುದೇ ಎಷ್ಟೇ ದೊಡ್ಡ ಸಂಖ್ಯೆ ಆದ್ರೂ ಕೂಡ ಅದು ಬೆಸ ಸಂಖ್ಯೆ. ಆದ್ರೆ ಅದೇ ಒಂದು ಸಂಖ್ಯೆಗೆ ಕೊನೆಯ ಅಂಕಿ 2 4 6 8ರಿಂದ ಕೂಡಿದ್ದರೆ, ಕೊನೆಯ ಅಂಕೆ 0 2 4 6 8ರಿಂದ ಕೂಡಿದ್ದರೆ, ಫಾರ್ ಎಕ್ಸಾಂಪಲ್ 9 9 ಅಂತ ಹಾಕೊಳ್ರಿ. ನೋಡ್ರಿ ನೀವು 9 ಬೆಸ ಸಂಖ್ಯೆ ಅಲ್ವಾ? 90 ಸಮಸಂಖ್ಯೆ, 92 ಸಮಸಂಖ್ಯೆ, 94 ಸಮಸಂಖ್ಯೆ, 96 ಸಮಸಂಖ್ಯೆ, 98 all numbers are even numbers. When the number is ending digit, ending digit is ಕೊನೆಯ ಅಂಕಿ 0 2 4 6 8 ಇದ್ರೆ even number. 1 2 1 3 5 7 ಇದ್ರೆ 1 3 5 7 or 9 ಇದ್ರೆ that is odd number. Clear? Anybody doubt? ಎರಡು ಕಾನ್ಸೆಪ್ಟ್ ಕ್ಲಿಯರ್? ಇವತ್ತು ಟೋಟಲ್ ನಾನು ನಿಮಗೆ 6 ಕಾನ್ಸೆಪ್ಟ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಕಾನ್ಸೆಪ್ಟ್? 6 ಅಲ್ಲ, 4 ಅಲ್ವಾ? ಹೌದಾ ಇಲ್ಲ? ಹೌದು ಸರ್, 4 ಕಾನ್ಸೆಪ್ಟ್. ನಾಳೆ ಒಂದು ಇಂಪಾರ್ಟೆಂಟ್ ಬೇಸಿಕ್, ಬಹಳ ಇಂಪಾರ್ಟೆಂಟ್ ನಾಳೆ ಕಾನ್ಸೆಪ್ಟ್ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಆ ಕಾನ್ಸೆಪ್ಟ್ ಇಲ್ದಿರೋ ಕ್ವಶನ್ ಇರೋದೇ ಇಲ್ಲ ಕ್ವಶನ್ ಪೇಪರ್. ಅಂದ್ರೆ ಯಾವುದು ಸರ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರೈಮ್ ನಂಬರ್. ಇವತ್ತೇ ಹೇಳ್ತಿದ್ದೀನಿ ನಿಮಗ, ಪ್ರೈಮ್ ನಂಬರ್ ಇಲ್ದಿರೋ ಕ್ವಶನ್ ಇರೋದೇ ಇಲ್ಲ ಕ್ವಶನ್ ಪೇಪರ್ ಅಲ್ಲಿ. ಪ್ರೈಮ್ ನಂಬರ್ ಇಲ್ದಿರೋ ಕ್ವಶನ್ ಪೇಪರ್ ಇರೋಲ್ಲ. ಮ್ಯಾಕ್ಸಿಮಮ್ ಒಂದು ಕ್ವಶನ್ ಆದ್ರೂ ಬರುತ್ತೆ ಪ್ರೈಮ್ ನಂಬರ್ ಮೇಲೆ. ನವೋದಯದಲ್ಲಿ ಐ ವಿಲ್ ಡ್ರಿಂಕ್ ಲಿಚ್ಚಿ ಜ್ಯೂಸ್ ಎವ್ರಿ ಡೇ ಸರ್. ಲಿಚ್ಚಿ ಹಣ್ಣ ವಿಶ್ವನಾಥ್ ರಂಗಿ, ವೆರಿ ಗುಡ್ ಪುಟ. ನಮ್ ಸೈಡ್ ಸಿಗಲ್ಲ ಕಣ ಲಿಚ್ಚಿ ನಮ್ ಸೈಡ್ ಸಿಗದೇ ಇಲ್ಲ. ಅನ್ವಿತಾ, ಎಸ್, ಒಳ್ಳೇದು ಪುಟ, ಖಂಡಿತ. ಯಾಕೆಂದ್ರೆ ಫ್ರೂಟ್ ಇಂದ ಮಾಡಿ ರೆಡಿ ಮಾಡಿ ಕೊಡ್ತಾರೆ ನೋಡ್ರಿ ಅಲ್ಲೇ, ಆ ಜ್ಯೂಸ್ ಕುಡಿರಿ, ಬಹಳ ಚೆನ್ನಾಗಿರುತ್ತೆ. ನಾನು ಅಷ್ಟೇ, ಏನಾದ್ರೆ ಜ್ಯೂಸ್ ಗೀಸ್ ಕುಡಿಬೇಕು ಅಂತ ಅನ್ಸಿದ್ರೆ ರೆಡಿ ಮಾಡಿ ಕೊಡ್ತಾರಲ್ಲ ಫ್ರೂಟ್ಸ್ ಹಾಕಿ, ಆ ಜ್ಯೂಸ್ ನ ಇಷ್ಟಪಡೋದು. ಅದು ದೇಹಕ್ಕೆ ತಂಪು ಕೂಡ ಹೌದು. ಈ ಬೇಕರಿ ಡ್ರಿಂಕ್ಸ್ ಗಳನ್ನ ಆದಷ್ಟು ನಾನು ಫಾಲೋ ಮಾಡೋದಿಲ್ಲ, ಅದು ನನ್ನ ಪರ್ಸನಲಿ ಅಲ್ವಾ. ನೀವು ಕೂಡ ನಾ ಹೇಳೋದನ್ನ ನಿಮಗೆ ಇಷ್ಟ ಆಗೋದು ಯಾವ್ದು ಇಷ್ಟ ಆಗತ್ತೆ ಹಣ್ಣಲ್ಲಿ, ಆ ಹಣ್ಣಿಂದ ಮಾಡಿಸ್ಕೊಂಡು ಕುಡೀರಿ, ಸಖತ ಮಾಡ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಓಕೆ, ಹಾಗಾದ್ರೆ ಇವತ್ ಮಾಡಿದ್ದು 4 ಕಾನ್ಸೆಪ್ಟ್. ಒಂದು ಸ್ವಾಭಾವಿಕ ಸಂಖ್ಯೆ, ನ್ಯಾಚುರಲ್ ನಂಬರ್. ಓಕೆ, ಎರಡನೇದು ನೀವ್ ಹೇಳ್ಬೇಕು, ನಾನು ಹೇಳೋಕ್ಕಿಂತ ಮುಂಚೆ ಪಟ್ ಅಂತ ಹೇಳಿರ್ಬೇಕು. ಯಾವ್ದು? ಇನ್ನೊಂದು ಪೂರ್ಣ ಸಂಖ್ಯೆ, ಹೋಲ್ ನಂಬರ್. ಕ್ಲಿಯರ್? ಮೂರನೇದು ಸಮ ಸಂಖ್ಯೆ ಅಂದ್ರೆ ಈವನ್ ನಂಬರ್. 4ನೇದು ಆಡ್ ನಂಬರ್. ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ. ಓಕೆ, ಹಾಗಾದ್ರೆ ಒಂದೊಂದೇ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ರೆಡಿ? ಆನ್ಸರ್? ಎಸ್. ಹಾಗಾದ್ರೆ ಹೇಳಿ, ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ್ರೇನು? ಕೌಂಟಿಂಗ್ ನಂಬರ್ಸ್ ಅನ್ನ ನಾವು ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಒಂದು ಸಲ ರಿವಿಷನ್ ಮಾಡ್ಕೊಂಡ್ಬಿಡೋಣ ಅಲ್ವಾ? ಎಸ್, ಕೌಂಟಿಂಗ್ ನಂಬರ್ಸ್ ಅಂದ್ರೆ ಯಾವ ಸಂಖ್ಯೆಗಳನ್ನು ಎಣಿಸಲು ಬಳಸ್ತೀವಲ್ವಾ? 1 2 3 4 5 6 ನೆನ್ಪಾಗ್ತಿದ್ಯಾ? ಆಗ್ಲೇ ಇನ್ನು ಮಾಡಿದೀನಿ, ಈಸಿ ಇದೆ ಅಲ್ವಾ? ಆ ಸಂಖ್ಯೆಗಳನ್ನು ನಾವು ಸಮ ಸಂಖ್ಯೆಗಳು ಅಂತ ಕರಿತೀವಿ. ಎಸ್, ಕಣ್ಣು ಮುಚ್ಕೊಡಿ. ಸಮ ಸಂಖ್ಯೆ, ಈವನ್ ನಂಬರ್, ಸಮ ಸಂಖ್ಯೆ ಅಂತಿದ್ದೀನಿ. ಸ್ವಾಭಾವಿಕ ಸಂಖ್ಯೆ, ಸಾರಿ, ಸ್ವಾಭಾವಿಕ ಸಂಖ್ಯೆ ಅಂದ್ರೇನು? ಕ್ಲೋಸ್ ಯುವರ್ ಐಸ್, ಹೇಳಿ ನೋಡೋಣ. ಇಂಗ್ಲಿಷ್ ಅಲ್ಲಿ ಹೇಳೋದ್ರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್. ಓಕೆ, ಕನ್ನಡದಲ್ಲಿ ಹೇಳೋದಾದ್ರೆ ಎಣಿಸಲು ಬಳಸುವ ಅಂಕೆಗಳನ್ನು
ಅಥವಾ ಎಣಿಸಲು ಬಳಸುವ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಕ್ಲಿಯರ್? ಈಗ ಆನ್ಸರ್ ಮಾಡಿ. ಸ್ವಾಭಾವಿಕ ಸಂಖ್ಯೆಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ದಿ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ ಹೇಳ್ರಪ್ಪ. 1. ಎಸ್, ವೆರಿ ಗುಡ್. ಪಟ್ ಅಂತ ಆನ್ಸರ್ ಬರ್ಬೇಕು ನನಗೆ. ವೆರಿ ಗುಡ್, 1. ಹಾಗಾದ್ರೆ ದ್ವೈತ ಏನಗೌಡ, ವೆರಿ ಗುಡ್ ಪುಟ. ನೆಕ್ಸ್ಟ್, ನ್ಯಾಚುರಲ್ ನಂಬರ್ ಯಾವ ಅಕ್ಷರದಿಂದ ಐಡೆಂಟಿಫೈ ಮಾಡ್ತೀವಿ, ಗುರುತಿಸ್ತೀವಿ, ಇಂಡಿಕೇಟ್ ಮಾಡ್ತೀವಿ? ಇಂಗ್ಲಿಷ್ ಅಕ್ಷರದಿಂದ. ಯಾವ ಒಂದು ಇಂಗ್ಲಿಷ್ ಅಕ್ಷರ ಬಳಸ್ತೀವಿ ನ್ಯಾಚುರಲ್ ನಂಬರ್ ಅಂತ ಹೆಂಗ್ ಕಂಡುಹಿಡಿತೀವಿ ನಾವು? ದ್ವೈತ ಏನಗೌಡ, ಎನ್. ಎನ್ ಎನ್ ಅಕ್ಷರದಿಂದ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ದಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಈಸ್ ಇಂಡಿಕೇಟೆಡ್ ಆರ್ ರೆಪ್ರೆಸೆಂಟೆಡ್ ಬೈ ಎನ್. ಎಸ್, ಎಸ್ ಆರ್ ನೋ? ಎಸ್, ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಕೇಳೋಣ. ಹೋಲ್ ನಂಬರ್ ಅಲ್ಲಿ ದಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಯಾವುದು? ದಿ ಸ್ಮಾಲೆಸ್ಟ್ ಹೋಲ್ ನಂಬರ್ ಈಸ್. ಪಟ 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 ಆನ್ಸರ್ ಬರ್ಬೇಕು ನನಗ. ದ್ವೈತ ಏನ್ಗೌಡನೆ ಫಸ್ಟ್ ಮಾಡಿದ್ರು. ಬೇರೆ ಯಾರ್ಯಾರು ಮಾಡ್ತೀರಿ? ಅನ್ವಿತಾ, ನೇತ್ರಾವತಿ, ಹಿತೇಶ್, ತೇಜಸ್ವಿನಿ. ಕೆಲವ್ರದ್ದು ಮೊಬೈಲ್ ಬೇಗ ವರ್ಕ್ ಆಗಲ್ಲ, ಕೆಲವ್ರು ಮಾಡಿರ್ತಾರೆ ಬೇಗ ವರ್ಕ್ ಆಗಲ್ಲ. ನಿಮ್ದು ಸ್ವಲ್ಪ ಸ್ಪೀಡ್ ಇದೆ, ಬರ್ತಾ ಇದೆ. ಗುಡ್. ಆದ್ರೂ ಬೇಗ ಮಾಡ್ತಿದ್ದಾರೆ ದುಹಿತ್ ಅವರು. ವೆರಿ ಗುಡ್. ತಯೇಶ್, ವೆರಿ ಗುಡ್. ತೇಜಸ್ವಿನಿ, ಹಿತೇಶ್. ಬಟ್ ಆನ್ಸರ್ ಕರೆಕ್ಟ್ ಮಾಡ್ತಿದ್ದೀರಲ್ಲ. ಸ್ಮಾಲೆಸ್ಟ್ ಹೋಲ್ ನಂಬರ್ 0. ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್ 1. ಎಸ್. ಹಾಗಾದ್ರೆ ಹೋಲ್ ನಂಬರ್ ಅಂದ್ರೆ ಏನು? ಆಲ್ ನ್ಯಾಚುರಲ್ ನಂಬರ್ ವಿತ್ 0, ಇನ್ಕ್ಲೂಡಿಂಗ್ 0 ಇದ್ರೆ ಅದನ್ನ ನಾವು ಹೋಲ್ ನಂಬರ್. ಕ್ಲಿಯರ್? ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಜೊತೆ ಒಂದರಿಂದ ಉಳಿದವೆಲ್ಲ ಸ್ವಾಭಾವಿಕ ಸಂಖ್ಯೆನೆ, ಅದರ ಜೊತೆ 0ನೂ ಇದೆ ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಕ್ಲಿಯರ್? ಎಸ್. ಹಾಗಾದ್ರೆ ವಿಚ್ ನಂಬರ್ ಅಂದ್ರೆ ವಿಚ್ ಯಾವುದು? ಪೂರ್ಣ ಸಂಖ್ಯೆಗಳ ಗಣವನ್ನು ದಿ ಸೆಟ್ ಆಫ್ ಹೋಲ್ ನಂಬರ್ ಯಾವ ಅಕ್ಷರದಿಂದ, ವಿಚ್ ಲೆಟರ್ ಇಂದ ನಾವು ಐಡೆಂಟಿಫೈ ಮಾಡ್ತೀವಿ? ಕಮಾನ್ ಕಮಾನ್ ಕಮಾನ್, ಡೂ ಇಟ್ ಫಾಸ್ಟ್. ಎಸ್, ಡಬ್ಲ್ಯೂ. ದುಹಿತ ರೆಡಿ ಇರ್ತಾಳ ಅವಳು. ಎಸ್, ಗುಡ್ ಪುಟ, ವೆರಿ ಗುಡ್. ನೇತ್ರಾವತಿ, ವೆರಿ ಗುಡ್. ಹಿತೇಶ್, ತೇಜಸ್ವಿನಿ, ವೆರಿ ಗುಡ್. ಇವತ್ತು ಯಾರಪ್ಪ ಹೊಸದಾಗಿ ಯಾರು ಬಂದಿರಿ? ಭರತ್ ಗೌಡ, ಆರ್ಜೆ, ಎಸ್ ಅಗಸ್ತ್ಯ, ಪವನ್ ಕುಮಾರ್, ರಾಕೇಶ್ ಪಿ, ಪರೀಕ್ಷಿತ. ಎಸ್, ಡಬ್ಲ್ಯೂ 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 ಡಬ್ಲ್ಯೂ. ಎಸ್. ಈಗ ಇನ್ನೊಂದು ಆನ್ಸರ್, ಇನ್ನೊಂದು ಕ್ವಶನ್ ಕೇಳೋಣ. ಎಸ್. ಹಾಗಾದ್ರೆ ಈವನ್ ನಂಬರ್ ಅಂತ ನಾವು ಕಂಡುಹಿಡಿಬೇಕಂದ್ರೆ, ಈವನ್ ನಂಬರ್ ಆಗಿರ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಅದು ಪೂರ್ಣವಾಗಿ ಭಾಗ ಆಗಿರ್ಬೇಕು? ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗ ಆಗ್ಬೇಕು? ಒಂದ್ ಸಂಖ್ಯೆ ಇರುತ್ತೆ, ಯಾವ್ದೋ ಒಂದ್ ಸಂಖ್ಯೆ, ಅದು 2 ಇಂದ ಭಾಗ ಆದ್ರೆ ಅದನ್ನ ಈವನ್ ನಂಬರ್ ಅಥವಾ ಸಮ ಸಂಖ್ಯೆ ಅಂತ ಕರಿತೀವಿ. ಎಸ್, 2. ಹಾಗಾದ್ರೆ ವೆರಿ ಗುಡ್. ನೆಕ್ಸ್ಟ್, ಒಂದು ಸಂಖ್ಯೆ, ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಕೊನೆಯ ಅಂಕಿ, ಲಾಸ್ಟ್ ಡಿಜಿಟ್ 0, 2, 4, 6, 8 ಇದ್ರೆ ಅದು ಯಾವ ಸಂಖ್ಯೆ? 0, 2, 4, 6, 8 ಇದ್ರೆ ಅದು ಯಾವ ಸಂಖ್ಯೆ? ಈವನ್ ಆರ್ ಆಡ್? ಈವನ್ ಆಡ್, ಸಮಾನ ಬೇಸಾನ? ಸಮಾನ ಬೇಸಾನ? ಭರತ್ ಗೌಡ, ಆರ್ಜಿ, ವೆರಿ ಗುಡ್. ದುಹಿತ ಸೆಕೆಂಡ್ ಒಂದ್ಲಿ ಈಗ. ಗುಡ್. ಲಾಸ್ಟ್ ಡಿಜಿಟ್ 1, 3, 1, 3, 5, 7, 9 ಇದ್ರೆ? 1, 3, 5, 7, 9 ಇದ್ರೆ ಎಸ್, ಆಡ್ ನಂಬರ್. ಓಕೆ, ಕ್ಲಿಯರ್? ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ, ಕಂಪ್ಲೀಟ್ ಆಗಿ ಡಿವಿಸಿಬಲ್ ಆಗಲ್ವೋ, ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ವೋ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಬೆಸ ಸಂಖ್ಯೆ. ಅಥವಾ ಲಾಸ್ಟ್ ಡಿಜಿಟ್ 1, 3, 5, 7 ಇದ್ರೆ ಅಥವಾ 9 ಇದ್ರೆ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಆಡ್ ನಂಬರ್ ಅಂತ ಕರಿತೀವಿ ಅಥವಾ ಬೆಸ ಸಂಖ್ಯೆ. ಕ್ಲಿಯರ್? ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎನಿಬಡಿ ಡೌಟ್? ಟುಡೇ ಕ್ಲಾಸ್ ಅಲ್ಲಿ ಯಾರಿಗಾರ ಡೌಟ್ ಇದೆಯಾ? ಕಾನ್ಸೆಪ್ಟ್ ಕ್ಲಿಯರ್? ಅಲ್ಲೇ ವ್ಯಾಲ್ಯೂಯೇಷನ್ ಆಯ್ತು, ಅಲ್ಲೇ ಕ್ವಶನ್ ಆನ್ಸರ್ ಆಯ್ತು, ಎಲ್ಲಾದು ಮುಗೀತು ಅಲ್ವಾ? ಇದ್ರ ಮೇಲೆ ಏನಾರ ಎಕ್ಸಾಮ್ ಕೇಳಿದ್ರೆ ಪಟ್ ಅಂತ ಮಾಡ್ತಿರಲ್ವಾ? ಎಸ್ ಆರ್ ನೋ? ಎಸ್. ಎನಿಬಡಿ ಡೌಟ್ಸ್ ಇದೆಯಾ ಇದರಲ್ಲಿ?
ಎಸ್ ನೋ ಸರ್, ನೋ ಡೌಟ್. ಎಸ್, ವೆರಿ ಗುಡ್. ಅನ್ವಿತಾ, ಅರ್ಥ ಆಗ್ತಿದೆಪ್ಪ? ಎಸ್ ಎಸ್ ದುಹಿತ, ಎಸ್ ಸರ್, ಗುಡ್. ನೋ ಡೌಟ್ಸ್ ಸರ್. ಭರತ್ ಗೌಡ ಆರ್ಜಿ. ಎನಿಬಡಿ ಡೌಟ್ಸ್? ನೋ. ಕ್ಲಿಯರ್ ಸರ್ ತೋಯೇಶ್, ವೆರಿ ಗುಡ್. ಕ್ಲಿಯರ್, ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಗುಡ್. ಓಕೆ, ಹಾಗಾದ್ರೆ ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗೋಣ. ನಾಳೆ ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಯಾವುದು ಅಂದ್ರೆ ಪ್ರೈಮ್ ನಂಬರ್ಸ್ ಇರುತ್ತೆ. ಅದ್ರ ಮೇಲೆ ಕ್ವಶನ್ ಆನ್ಸರ್ನು ಕೂಡ ನಾವು ಡಿಸ್ಕಷನ್ ಮಾಡೋಣ. ಬಾಯ್. ಬಹಳ ಇಂಪಾರ್ಟೆಂಟ್ ಕ್ಲಾಸು, ನಾಳೆ ಯಾರು ಮಿಸ್ ಮಾಡ್ಕೋಬೇಡಿ. ಬಾಯ್, ಗುಡ್ ನೈಟ್ ಎಲ್ರಿಗೂ, ಗುಡ್ ನೈಟ್. ಎಸ್, ಅಗಸ್ತ್ಯ ಪೂಜಾರಿ ಬಾಯ್ ಪುಟ. ಹಿತೇಶ್ ಜೆ ಬಾಯ್. ತೋಯೇಶ್ ಬಾಯ್. ತೇಜಸ್ವಿನಿ, ಪವನ್ ಕುಮಾರ್ ಶಿರೂರ್ ಬಾಯ್. ರಾಕೇಶ್ ಪಿ ಬಾಯ್. ದುಹಿತ್ ಎನ್ಗೌಡ ಬಾಯ್. ಅನ್ವಿತಾ ಬಾಯ್ ಪುಟ. ನೇತ್ರಾವತಿ, ಭರತ್ ಗೌಡ ಆರ್ಜಿ, ಎಲ್ರಿಗೂ ಬಾಯ್, ಗುಡ್ ನೈಟ್.